ನಮಸ್ತೆ. ಎಲ್ಲ ಅಭಿನಯ ಭಾರತೀಯ ಕೇಳುಗ ಸಮುದಾಯಕ್ಕೆ ಹಾಗೂ ಹುಯಿಲಗೋಡು ನಾರಾಯಣರಾಯರ ಅಭಿಮಾನಿ ಬಳಗಕ್ಕೆ, ಕರ್ನಾಟಕದ ಸಾರಸ್ವತ ಪ್ರಪಂಚಕ್ಕೆ ಹರ್ಷನ ಸಹರ್ಷ ಪ್ರಣಾಮಗಳು. ಇಂದಿನ ಈ ಸಂಜೆ ನಾನು ಪ್ರಾಮುಖ್ಯವಾಗಿ ಆಯ್ದುಕೊಂಡದ್ದು 100 ವರ್ಷಗಳ ಹಿಂದೆ ಹುಯಿಲಗೋಡು ನಾರಾಯಣರಾಯರು ಬರೆದಂತಹ ನಾಟಕಗಳನ್ನು ತಮ್ಮೆದುರಿಗೆ ವಿಶ್ಲೇಷಣೆಗೆ ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು, ವಿಮರ್ಶೆಗಲ್ಲ, ವಿಶ್ಲೇಷಣೆಗೆ ತೆಗೆದುಕೊಳ್ಳಬೇಕು. ಅವುಗಳ ಮಹತ್ವವನ್ನು ಕರ್ನಾಟಕದ ಓದುಗರು ತಿಳಿದುಕೊಳ್ಳಬೇಕು ಮತ್ತು ನಾನೇ ಮತ್ತೊಮ್ಮೆ ಮನನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ವಿಷಯವನ್ನು ಆಯ್ದುಕೊಂಡು ನಿಮ್ಮೊಡನೆ ಇಂದು ಚರ್ಚೆಗೆ ಬಂದಿದ್ದೆ. ಹುಯಿಲಗೋಡು ನಾರಾಯಣರಾಯರು ಅರುಣೋದಯ ಕಾಲದ ಪ್ರಮುಖ ಲೇಖಕರು. ಕೈಲಾಸಂ, ಶ್ರೀರಂಗ ಪೂರ್ವದ ನಾಟಕಕಾರರಲ್ಲಿ ಅವರು ಆದ್ಯರು. ಕೆರೂರು ವಾಸುದೇವಾಚಾರ್ಯರಿಗಿಂತ ವಾಸುದೇವಾಚಾರ್ಯರು ನಾಟಕಗಳನ್ನು ರಚಿಸುವ ಮೊದಲೇ ನಾರಾಯಣರಾಯರ 5 ನಾಟಕಗಳು ರಂಗದ ಮೇಲೆ ಪ್ರದರ್ಶನ ಕಂಡಿದ್ದವು. ಉತ್ತರ ಕರ್ನಾಟಕದೊಳಗೆ ಆಗ ಸಾಮಾಜಿಕ ನಾಟಕಗಳನ್ನು ಬರೆದವರು ಹುಯಿಲಗೋಡು ನಾರಾಯಣರಾಯರು. ಅವರು ಆಲೂರು ವೆಂಕಟರಾಯರು, ಕೆರೂರು ವಾಸುದೇವಾಚಾರ್ಯರು, ಗಡಗನಾಥರು ಇವರ ಸಮಕಾಲೀನ. ವಾಸುದೇವಾಚಾರ್ಯರಲ್ಲಿ ಮತ್ತು ಹುಯಿಲಗೋಡು ನಾರಾಯಣರಾಯರ ನಡುವೆ ನಾಟಕದ ರಚನಾದ ಬಗ್ಗೆ ಅನೇಕ ಸಲ ಚರ್ಚೆಯಾದದ್ದನ್ನು ನಾವು ದಾಖಲೆಗಳ ಮುಖಾಂತರ ಕಾಣ್ತೀವಿ. ಹುಯಿಲಗೋಡು ನಾರಾಯಣರಾಯರ ಬಗೆಗೆ 2 ತಿಂಗಳ ಹಿಂದೆ ಕಾಣಿಸ್ತದೆ. 9ನೇ ತಾರೀಕಿನ ವಿವಿಡ್ ಲಿಪಿ ಚಾನೆಲ್ನೊಳಗೆ ಅವರ ಕಾವ್ಯದ ಬಗ್ಗೆ ಒಂದು ದೀರ್ಘವಾದಂಥ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದೆ. ಅಂದೇ ನನಗನಿಸಿತ್ತು, ಅವರ ನಾಟಕಗಳ ಬಗ್ಗೆಯೂ ಕೂಡ ನಾನು ಕೇಳುಗರೊಂದಿಗೆ ಹಂಚಿಕೊಳ್ಬೇಕು ಅಂತ ತಿಳ್ಕೊಂಡು ಈ ವೇದಿಕೆ ಒಳಗೆ ಕೇವಲ ಅವರ ನಾಟಕಗಳ ಸಾಹಿತ್ಯದ ಬಗೆಗೆ ನಿಮ್ದೂಡಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ವರದರಾಜ ಹುಯಿಲಗೋಡರು ನಾರಾಯಣರಾಯರು ಜನ್ಮತಃ ಕವಿ, ನಾಟಕ ರಚನೆ ನಂತರ ಮೈಗೂಡಿಸಿಕೊಂಡದ್ದು ಅಂತ ಅಭಿಪ್ರಾಯಪಟ್ಟರೆ, ರಾಯ ಧಾರವಾಡಕರರು ದ ಜೀನಿಯಸ್ ಆಫ್ ನಾರಾಯಣ ರಾವ್ ವಾಸ್ ಎಸೆನ್ಷಿಯಲಿ ಡ್ರಾಮೆಟಿಕ್ ರಾದರ್ ದೆನ್ ಪೊಯೆಟಿಕ್ ಆರ್ ಲಿರಿಕಲ್ ಅಂತಂದ. ಆದರೆ ಆಮೂರರು ನಾರಾಯಣರಾಯರ ಸಾಧನೆ ನಾಟಕ ಹಾಗೂ ಕಾವ್ಯಗಳ ಎರಡರಲ್ಲಿಯೂ ಉತ್ತಮ ಮಟ್ಟದ್ದಾಗಿದ್ದರು. ಅವರು ನಾಟಕಕಾರರೆಂದೇ ಇಂದು ನಮಗೆ ಪ್ರಸ್ತುತರಾದಷ್ಟು ಕವಿ ಎಂದು ಪ್ರಸ್ತುತರಾಗಲಾರರು ಎನ್ನುವ ಅಭಿಪ್ರಾಯವನ್ನು ಕೂಡ ಮಂಡಿಸಿದರು. ಈ ಎಲ್ಲ ಅಭಿಪ್ರಾಯಗಳ ಹಿನ್ನೆಲೆ ಒಳಗೆ ಅವರ ಸಾಹಿತ್ಯವನ್ನು ಅವಲೋಕಿಸಿದಾಗ ಅವರ ಪ್ರತಿಭೆ 2 ರಂಗಗಳಲ್ಲಿಯೂ ಅಪ್ರತಿಮ, ಅಸಾದೃಶ್ಯವಾದದ್ದು. ಅವರ ಸೃಜನಶೀಲ ಸಾಹಿತ್ಯದಲ್ಲಿ ಕಾವ್ಯಕ್ಕೆ ಇರುವಷ್ಟೇ ಮಹತ್ವ ನಾಟಕ ರಚನೆಯೂ ಕೂಡ ಇದ್ದದ್ದನ್ನು ನಾವು ಕಾಣ್ತೇವೆ. ಅವರು ಉದಯವಾಗಲಿ ಚೆಲುವ ಕನ್ನಡ ನಾಡು ಎನ್ನುವ ನಾಡಗೀತೆಯನ್ನು ನೀಡಿದ ಕವಿ ಎಂದು ಎಷ್ಟು ಪ್ರಸ್ತುತರೋ ಅಷ್ಟೇ ಪತಿತೋದ್ಧಾರ ಎಂಬ ಸಾಮಾಜಿಕ ನಾಟಕ ನೀಡಿದ ನಾಟಕಕಾರರು
ಅಂತಲೂ ಪ್ರಸ್ತುತರು ಈ ಮಾತು ಸಾರ್ವಕಾಲಿಕ ಸತ್ಯವಾಗಿದೆ. ಶಾಂತ ಕವಿಗಳು ಕರ್ನಾಟಕ ನಾಟಕ ಹುಟ್ಟಿದುದು ಕೃತಪುರದಳು ಎಂದಿದ್ದಾರೆ. ಯಾಕಂದ್ರೆ ವೀರ್ ನಾರಾಯಣ ಪ್ರಾಸ್ತಾವಿಕ ಕೃತಪುರ ನಾಟಕ ಮಂಡಳಿ ಹುಟ್ಟಿದ್ದು ಗದಗಿನೊಳಗ 1894. ಇದ್ರ ಪೋಷಕರು ಉಮಚಿಗಿ ನಾಯಕರು. ಅವರು ನಾರಾಯಣ ರಾಯರಿಗೆ ತಾಯಿ ಕಡೆಯಿಂದ ಚಿಕ್ಕಂದ. ಈ ಕಂಪನಿ ಶಾಂತಕವಿಗಳ ಉಷಾಹರಣವನ್ನ ಮೊದಲಿಗೆ ರಂಗಕ್ಕೆ ತಂದಿತ್ತು. ಅದರೊಳಗೆ ಗುಡಿ ರಾಘವೇಂದ್ರಾಚಾರ್ಯರು, ಡಂಬಳ ಹುಚ್ಚಾಚಾರ್ಯರು ಪ್ರಮುಖ ನಟರಾಗಿದ್ದರಂತೆ. ಈ ಸಾಂಸ್ಕೃತಿಕ ಹಿನ್ನೆಲೆ ಒಳಗೆ ವಿಲ್ಗೋಳ್ ನಾರಾಯಣರ ನಾಟಕದೆಡೆಗೆ ಆಕರ್ಷಿತರಾಗುವುದರಲ್ಲಿ ಆಶ್ಚರ್ಯನೇ ಇಲ್ಲ. ನಾರಾಯಣ ರಾಯರು ಈ ಕಂಪನಿಯಲ್ಲಿ ಆಡಿದ ನಾಟಕಗಳ ಆದಾಯದ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾದಂತಹ ಇತಿಹಾಸವನ್ನು ಒಂದು ಕಡೆ ಬರೆದ. ಇದ ಅವಧಿಯೊಳಗೆ ಇನ್ನೆರಡು ನಾಟಕ ಕಂಪನಿಗಳು ಕರ್ನಾಟಕದೊಳಗೆ ಬಹಳ ಪ್ರಚಲಿತವಾಗಿದ್ದು. ವೆಂಕಣ್ಣಾಚಾರ್ಯ ಅಗಳಗಟ್ಟಿ ಅವರು ಬರೆದ ನಾಟಕಗಳನ್ನು ಮಾಡ್ತಿದ್ದಂತಹ ಹಸಿ ನಾಟಕ ಕಂಪನಿ, ಇನ್ನೊಂದು ಧಾರವಾಡದ ತಂತು ಪುರಸ್ತ ನಾಟಕ ಮಂಡಳಿ. ಈ ತಂತು ಪುರಸ್ತ ನಾಟಕ ಮಂಡಳಿಯೊಳಗೆ ಬಹುಭಾಷಾ ನಟರಿದ್ದು. 20ನೇ ಶತಮಾನದ ಮೊದಲ ಕಾಲು ಶತಮಾನದ ಸಂದರ್ಭದೊಳಗೆ ವೃತ್ತಿರಂಗ ಭೂಮಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದೆ. ಮಹಾಲಕ್ಷ್ಮಿ ಪ್ರಾಸಾದಿತ ನಾಟಕ ಮಂಡಳಿ, ಕೊಂಡೂರರ ಕಾಡಸಿದ್ದೇಶ್ವರ ನಾಟಕ ಮಂಡಳಿ, ಹಲಗೇರಿ ಕಂಪನಿ, ದತ್ತಾತ್ರೇಯ ನಾಯಕ್ ಮಂಡಳಿ, ವಿಶ್ವಗುಣಾದರ್ಶ ಮಂಡಳಿ ಜನಮನವನ್ನ ಆಕರ್ಷಿಸಿದ್ದು ಆ ಕಾಲದೊಳಗೆ. ವಿಲಾಸಿ ರಂಗಭೂಮಿಯ ಚಳವಳಿಯಲ್ಲಿ 1856ರೊಳಗೆ ಮುಂಬೈ ವಿಶ್ವವಿದ್ಯಾಲಯ ಸ್ಥಾಪಿತ ಆಯಿತು. ಅದು ಮಹತ್ವದ ಘಟ್ಟ. ಇಂಗ್ಲಿಷ್ ಮತ್ತು ಸಂಸ್ಕೃತ ಸಾಹಿತ್ಯದ ಅಭ್ಯಾಸ ವಿಲಾಸಿ ರಂಗಭೂಮಿಗೆ ಒಂದು ಅಚ್ಚುಕಟ್ಟುತನವನ್ನು ತಂದುಕೊಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೃತ್ತಿ ಹಾಗೂ ವಿಲಾಸಿ ರಂಗಭೂಮಿಗಾಗಿ ನಾಟಕ ರಚನೆ ಪ್ರಾರಂಭವಾದ ಕಾಲವು. ಆ ಕಾಲದೊಳಗೆ ನಾಟಕ ರಚನಾ ಮಾಡಿದರೊಳಗೆ ವಿಲ್ಗೋಳ್ ನಾರಾಯಣ ರಾಯರು ಪ್ರಮುಖ. ಮೂಲದೊಳಗೆ ನಾರಾಯಣ ರಾಯರ ಮನೆತನ ಬಳ್ಳಾರಿದ್ದು. ಅವರ ಮುತ್ತಜ್ಜನ ಕಾಲದೊಳಗೆ ಮನೆತನ ಗದಿಗೆ ಬಂತು. ವೀರ್ ನಾರಾಯಣ ದೇವಸ್ಥಾನದ ಹತ್ತಿರದ ಆಳದಿಬ್ಬದ ಒಂದು ಬಡಾವಣೆ ಅವರ ವಾಸಸ್ಥಾನವಾಗಿದೆ. ಆಗ ಬಡಾವಣೆ ಇರಲಿಲ್ಲ, ಆ ಏರಿಯಾದೊಳಗೆ ಅವ್ರ ವಾಸಸ್ಥಾನ. 1884 ಅಕ್ಟೋಬರ್ ತಿಂಗಳ 4ನೇ ತಾರೀಕು ಅವ್ರ ಜನ್ಮ ಆತು. ಅವ್ರ ತಂದೆ ಕೃಷ್ಣರಾಯರು ಶಿಕ್ಷಕರು, ತಾಯಿ ಉಮ್ಚಿಗಿ ಮನೆತನದ ರಾಧಾಬಾಯಿ. ಗದಗ, ಗೋಕಾಕ, ಧಾರವಾಡ ಇಲ್ಲೆಲ್ಲ ಶಾಲಾ ಶಿಕ್ಷಣ ಮುಗಿದು 1902ರೊಳಗೆ ಅವ್ರ ಮ್ಯಾಟ್ರಿಕ್ ಪರೀಕ್ಷಾ ಪಾಸ್ ಆದವು. ಹೆಚ್ಚಿನ ಶಿಕ್ಷಣಕ್ಕೆ ಪುಣೆ ಫರ್ಗೂಸನ್ ಕಾಲೇಜ್ ಸೇರಿದರು. ಆಗಿನ ಪುಣೆ ಮರಾಠಿ ಭಾಷೆಯ ಕೇಂದ್ರ ಬಿಂದುವಾಗಿತ್ತು. ನಾರಾಯಣ ರಾಯರು ಪುಣೆದೊಳಗೆ ಇದ್ದ ಕಾಲ ಅಂತ ತಿಳ್ಕೊಂಡ್ರೆ ಮರಾಠಿ ರಂಗಭೂಮಿಯ ಅತ್ಯಂತ ಔನ್ನತ್ಯದ ಕಾಲ ಅದೇ ಪ್ರಾರಂಭ ಆಗಿತ್ತು. ನಾರಾಯಣ ರಾಯರಿಗೆ ಬಾಲ್ಯದಿಂದಲೂ ರಂಗಭೂಮಿಲಿ ಆಸಕ್ತಿ. ಹಂಗ ನೋಡಿದ್ರೆ ಹೈಸ್ಕೂಲ್ನಾಗ ಇದ್ದಾಗನ ಅವರು ಇಂದ್ರಜಿತ ವಧೆ, ಗರುಡ ಗರ್ವ ಭಂಗ ನಾಟಕಗಳನ್ನು ರಚಿಸಿದ್ರಂತೆ. ಇನ್ನು ಕಲೀಲಿಕ್ಕೆ ಪುಣೆಗೆ ಹೋದಾಗ ಸಹಜವಾಗಿ ಅವರನ್ನು ಮರಾಠಿ ರಂಗಭೂಮಿ ಆಕರ್ಷಿಸಿತು. ಸ್ವದೇಶಿ ಹಿತಚಿಂತಕ ನಾಟಕ ಮಂಡಳಿ ಆಗಲೇ ನಾಟಕಗಳನ್ನು ಪ್ರದರ್ಶಿಸುತ್ತಿತ್ತು. ಕೇಶವರಾವ್ ಭೋಸ್ಲೆ ಪ್ರಸಿದ್ಧ ಗಾಯಕ ನಟರು. ಅದ ವೇಳಕ್ಕೆ ಸ್ವಲ್ಪ ಮಟ್ಟಿಗೆ ಕಿರ್ಲಸ್ಕರ್ ನಾಟಕ ಕಂಪನಿ ತನ್ನ ಕಳೆ ಕಳ್ಕೊಂಡಿತ್ತು. ಆದ್ರೆ ಬಾಲಗಂಧರ್ವ ಎಂಬ ಯುವ ಕಲಾವಿದ ಮತ್ತೆ ಕಿರ್ಲಸ್ಕರ್ ನಾಟಕ ಕಂಪನಿ ಸೇರಿದಾಗಿದ್ದ ಅದು ಪ್ರವರ್ಧಮಾನಕ್ಕೆ ಬರ್ಲಿಕ್ಕಂತಿತ್ತು. 1905 ಕಾಲದಲ್ಲಿ ಗಣಪತರಾವ್ ಬೋಡಸ್, ದೇವಲ್ ಮಾಸ್ತರ್, ಶಂಕರ್ರಾವ್ ಮುಜುಮ್ದಾರ್ ಇಂಥ ಮೇಧಾವಿ ರಂಗಕರ್ಮಿಗಳ ರಂಗ ಚಟುವಟಿಕೆಗಳ ರಂಗ ಪ್ರದರ್ಶನಗಳನ್ನು ಕಂಡಂತ ವಿಲ್ಗೋಳ್ ನಾರಾಯಣ ರಾಯರು ನಾಟಕದಿಂದ
ಆಕರ್ಷಿತರಾದದ್ದು, ನಾಟಕ ರಚನೆಗೆ ತೊಡಗಿದ್ದು ಆಶ್ಚರ್ಯದ ಸಂಗತಿ ಏನಲ್ಲ. ಅವರಲ್ಲೇ ಅಂತಃಸತ್ವದಿಂದಲೇ ನಾಟಕ ಬಂದಿತ್ತು. ಅವರೊಬ್ಬ ಭಾವನಾಜೀವಿ. ಭಾವನಾಜೀವಿ ಜೊತೆಗೆ ಅತ್ಯಂತ ಸೃಜನಶೀಲ ರಚನೆಗಳನ್ನು ಕಾವ್ಯ ಮತ್ತು ನಾಟಕ ಎರಡರಲ್ಲಿಯೂ ಮಾಡುವಂಥ ಸ್ವಭಾವ ಹೊಂದಿದ್ದವರು. ಸ್ವಾಭಿಮಾನ ಅವರನ್ನು ಬಡದೆಬ್ಬಿಸಿತು. ಪುಣೆಯೊಳಗಿದ್ದಾಗ ಚುಚ್ಚಿ ಚುಚ್ಚಿ ಜನರು ಅವ್ರನ್ನ ನಿಮ್ಮ ಕನ್ನಡದಾಗಿಂಥ ನಾಟಕಗಳವ ಏನು ಅಂತ ಕೇಳ್ತಿದ್ರು. ಅವ್ರಿಗೂ ಅನಿಸ್ತಿತ್ತು, ಕನ್ನಡದಾಗ ಇಂಥ ನಾಟಕ ಯಾಕೆ ಬರುವುದಿಲ್ಲ, ಈಗ ಇಂಥ ನಾಟಕಗಳು ಬರಬೇಕು ಅಂತ ಅನಿಸ್ತಿತ್ತು. ಆ ದೃಷ್ಟಿಯಿಂದನೇ ಅವರು ನಾಟಕಗಳ ರಚನೆಗೆ ತೊಡಗಿದರು ಅಂತ ತಿಳ್ಕೊಂಡು ನನಗನ್ನಿಸ್ತು. ಮತ್ತು ನಾಟಕ ರಚನೆ ಒಳಗೆ ತೊಡಗುವುದಕ್ಕೆ ಅವರಿಗೆ ಬಲವಾದಂಥ ಪ್ರೇರಣೆ ಇತ್ತು. ಇದೇ ವೇಳೆ 1902 ಯಂಗ್ ಮ್ಯಾನ್ಸ್ ಫುಟ್ಬಾಲ್ ಕ್ಲಬ್ ಅಂತ ತಿಳ್ಕೊಂಡು ಇರ್ಕೊಂಡು ನಾರಾಯಣ ರಾಯರು ಗದಗಿನೊಳಗೆ ಪ್ರಾರಂಭ ಆದಂಥ ಒಂದು ಕ್ರೀಡೆ ಮತ್ತು ನಾಟಕಗಳಲ್ಲಿ ಅತ್ಯಂತ ಆಸಕ್ತಿ ಹೊಂದಿದಂಥ ಸಂಸ್ಥೆಯನ್ನು ಬೆಳಗಿಗೆ ತೊಡಗಿದರು. ಅವರು ಗದಿಗೆ ಬಂದು 1902 ಯಂಗ್ ಮೆನ್ಸ್ ಫುಟ್ಬಾಲ್ ಕ್ಲಬ್ ಶುರುವಾಗಿತ್ತು. ಮುಂದೆ 1911ರಿಂದ 1924 ತನಕ ಈ ಯಂಗ್ ಮೆನ್ಸ್ ಫುಟ್ಬಾಲ್ ಕ್ಲಬ್ಬಿಗೆ ವಾರ್ಷಿಕೋತ್ಸವಕ್ಕೆ ಒಂದೊಂದು ನಾಟಕ ಬರೀತಿದ್ರು ಮತ್ತು ಬರೆಯೋದಲ್ಲ, ದಿಗ್ದರ್ಶಿಸ್ತಿದ್ರು. ಪ್ರತಿ ವರ್ಷನೂ ನಾರಾಯಣ ರಾಯರು ಹೊಸ ನಾಟಕವನ್ನು ರಂಗಕ್ಕೆ ತಂದರು. ನಾರಾಯಣ ರಾಯರಿಗೆ ಮರಾಠಿ ನಾಟಕಗಳ ಯಶಸ್ಸಿನ ಗುಟ್ಟು ಅರ್ಥವಾಗಿತ್ತು. ಅವರು ಧಾರವಾಡದ ಮದಿಯಾಳದ ಭಾರತ ಕಲೋತ್ಸಾಹಿಕ ನಾಟಕ ಮಂಡಳಿಗೆ ಪ್ರದರ್ಶನಕ್ಕಾಗಿ ನಾಟಕಗಳನ್ನು ರಚಿಸಿಕೊಟ್ಟರು. ಜನಪ್ರಿಯ ವಸ್ತು ಉಳ್ಳಂಥ ಮರಾಠಿ ನಾಟಕಗಳನ್ನು ಆಧುನಿಕ ರೀತಿಯಲ್ಲಿ ನಾಟಕಕ್ಕೆ ಅಳವಡಿಸುವ ಕಲೆ ನಾರಾಯಣ ರಾಯರಿಗೆ ಕರಗತವಾಗಿತ್ತು. ಅವರ ನಾಟಕಗಳಲ್ಲಿ ಪಾರಂಪರಿಕತೆ ಇತ್ತು, ಆದರೆ ಹೊಸತನ ಇತ್ತು. ಪಾರಂಪರಿಕ ಪೌರಾಣಿಕ ನಾಟಕಗಳಲ್ಲಿಯೂ ಪ್ರಗತಿಶೀಲ ವಿಚಾರಧಾರೆ ನಾರಾಯಣ ರಾಯರನ್ನ ಪ್ರಥಮ ಪ್ರಗತಿಶೀಲ ನಾಟಕಕಾರ ಅನ್ನುವ ಜನಮನ್ನಣೆಯನ್ನು ಪಡೆದು ಜನ ಮನ್ನಣೆಯನ್ನು ಕೊಟ್ಟು 1911ರಿಂದ ಏನು ನಾಟಕ ರಚನೆಯನ್ನು ಪ್ರಾರಂಭ ಮಾಡಿದ್ರಲ್ಲ, ಹಿಂದೆ ತಿರುಗಿ ನೋಡಲಿಲ್ಲ. ಇದೇ ವೇಳಕ್ಕೆ ನಾನು ಒಂದು ಲಿಸ್ಟ್ ಕೊಡ್ಬೇಕಂತ ಅಪೇಕ್ಷೆ ಪಟ್ಟೆ. ಅವ್ರದ್ದು ಮೊದಲನೇ ನಾಟಕ ವಜ್ರಮುಕುಟ 1910 ರಚನೆ ಆಯಿತು. 11 ಮೊದಲನೇ ಪ್ರದರ್ಶನ ಕಂಡು. ಎರಡನೇ ನಾಟಕ ಪ್ರಮಾರ್ಜುನ 1911 ರಚನೆ ಆಯಿತು. 1912 ಪ್ರದರ್ಶಿಸಿತು. ಇದು ಪ್ರೇಮಾರ್ಜುನ ಅಲ್ಲ, ಈ ನಾಟಕದ ಹೆಸರು ಪ್ರಮಾರ್ಜುನ. ಮೂರನೇ ನಾಟಕ ಕನಕವಿಲಾಸ. ಇದು ಕನಕದಾಸಿಗೆ ಸಂಬಂಧಪಟ್ಟದಲ್ಲ. ಮತ್ತು 1912 ರಚನೆ ಆಯಿತು. 1913 ರಂಗಕ್ಕೆ ಬಂತು. ಅದೇ ರೀತಿ ಮೋಹನ ಲಹರಿ, ಅಜ್ಞಾತವಾಸ, ಪ್ರೇಮ ವಿಜಯ, ಕುಮಾರರಾಮ, ಭಾರತ ಸಂಧಾನ, ಸ್ತ್ರೀಧರ್ಮ ರಹಸ್ಯ, ಶ್ರೀ ವಿದ್ಯಾರಣ್ಯರು, ಶಿಕ್ಷಣ ಸಂಭ್ರಮ, ಉತ್ತರ ಗೋಗ್ರಹಣ, ಪತಿತೋದ್ಧರ, ಪುನರಾಗಮನ ಮತ್ತು ಕನಕದಾಸ ನಾಟಕ. ಈ ರೀತಿ 54 ತನಕನೂ ನಾಟಕಗಳ ರಚನೆ ಆದದ್ದನ್ನು ನಾವು ಕೊನೆ 2 ನಾಟಕಗಳು ಪ್ರಾಯಶಃ 1954 ನಂತರ ರಚನೆ ಆಗಿರಬಹುದು ಅಂತ ತಿಳ್ಕೊಂಡು ಆ ಮೂರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ರೀತಿ ನಾಟಕ ರಚನೆಗೆ ತೊಡಗಿದಂಥ ಹುಯಿಲಗೋಳ ನಾರಾಯಣ ರಾಯರ ನಾಟಕಗಳನ್ನು ನಾವು ಒಂದೊಂದಾಗಿ ಅಭ್ಯಾಸಕ್ಕೆ ತೆಗೆದುಕೊಂಡ್ರೆ
ಅವರ ಮೊದಲನೇ ನಾಟಕ ವಜ್ರಮುಕುಡು. ಇದು ಸಮಗ್ರ ಸಂಗೀತ ನಾಟಕ, 19 ಪಾತ್ರ, 3 ಅಂಕಿನ ನಾಟಕ. ಮೊದಲನೇ ಅಂಕದೊಳಗ ಇವರ ಮೊದಲನೇ ನಾಟಕ ಇದು. ಮೊದಲನೇ ನಾಟಕದ ಮೊದಲನೇ ದೃಶ್ಯನ ಕೋಲು ಕೋಲಿನ ಕೋಲು ಅಂತ ತಿಳ್ಕೊಂಡು ಕೋಲಾಟದೊಂದಿಗೆ ಪ್ರಾರಂಭ ಆಗ್ತದೆ. ಈ ನಾಟಕ ಸಮೂಹ ಗಾನದಿಂದ ಟೇಕ್ ಆಫ್ ಆಗಿ ಇಷ್ಟು ಜನರ ಮನಸ್ಸನ್ನು ಹಿಡಿತದಲ್ಲ. ಇದರೊಳಗೆ 40 ಹಾಡಿತು. ಆಗಿನ ಕಾಲಕ್ಕೆ ಈ ಇಡೀ ನಾಟಕದೊಳಗೆ ನಾವು ಕಾಣೋದು ಅಂದ್ರೆ 40 ಹಾಡುಗಳನ್ನು ಕಾಣ್ತೇವೆ. ಅನೇಕ ಹಾಡುಗಳಲ್ಲಿ ಬೇರೆ ಬೇರೆ ಮಾದರಿಯ ಧಾಟಿಯನ್ನು ಬಳಸಿಕೊಂಡಂಥ ಹಾಡುಗಳು. ಈಗ ಉದಾಹರಣೆಗಾಗಿ ಅದರೊಳಗೆ ಕೊನೆಗೆ ಬರುವಂಥ ಒಂದು ಹಾಡು ಸುಖವ ಪಡೆದನು ನಾಥ ಅಂತನ್ನುವಂಥ ಹಾಡು ಬರ್ತದೆ. ನಡುವಲ್ಲೇ ಇಡೀ ಕಾನನದೊಳು ತುಂಬಿ ಸೂಸುವುದು ಅಂತ ತಿಳ್ಕೊಂಡು ಹಿಂಗೆ ಒಂದು ಬರ್ತದೆ. ಕೋಮಲಾಂಗಿ ಕಾಮಿಸಿದೇನೆ ನಿನ್ನ ಅಂತನ್ನುವಂಥದ್ದು. ಹಿಂಗ ಈ ಒಂದು ನಾಟಕದೊಳಗನ ನಾವು 40 ಹಾಡುಗಳನ್ನು ಕಾಣ್ತೇವೆ. ಈ 40 ಹಾಡುಗಳಿರುವ ಸಮಗ್ರ ಸಂಗೀತದ ನಾಟಕ 45 ಹಾಡಂದ್ರೆ ಎಲ್ಲಿಯೂ ವ್ಯಾಸಕ್ಕೆ ತರಿಸೋದು. ಆದ್ರೆ ಈ 4 ಅಂಕಿನ ನಾಟಕ ಏನದಲ್ಲ, ಇದು ಕಾಲ್ಪನಿಕ ನಾಟಕ. ಕಲ್ಪಿತ ಐತಿಹಾಸಿಕ ಕಥೆಯನ್ನ ಹೊಂದಿತ್ತು. ಸಿಂಹಕ ಅಂಬಾವ ಒಬ್ಬ ದುರ್ಬದಿಯ ಅರಸ. ನೆರೆ ರಾಜ್ಯದ ಮೇಲೆ ದಾಳಿ ಮಾಡಿ ಅಲ್ಲೇ ಸುಬೋಧ ಅನ್ನುವಂಥ ಅರಸಿದ್ದ, ಅವರನ್ನು ಬಂಧನದಲ್ಲಿ ಇರಿಸ್ತಾನ. ಅವಾಗ ಮೋಹನ್ ಅಂತ ತಿಳ್ಕೊಂಡೊಬ್ಬ ಮಗ ಇರ್ತಾನೆ, ಅವನ್ ಮಾತ್ರ ರಕ್ಷಿಸ್ತಾನ. ಈ ಸಿಂಹಕನ ಮಗಳು ಬಕುಲ. ಈ ಬಕುಲ ಮೋಹನನಲ್ಲಿ ಅನುರಕ್ತರಾಗ್ತಾಳೆ. ಸಿಂಹಕನಿಗೆ ತನ್ನ ಮಗಳು ಬಕುಲೆಯನ್ನ ದೃಷದ್ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಶೆ ಇರ್ತದೆ. ದೃಷದ ರಾಜ ಅಂದ್ರೆ ಇಲ್ಲಿ ನಾವು ಒಂದು ವಿಷಯ ಗಮನಿಸಬೇಕು. ಹುಲಿಗೋಳ್ ನಾರಾಯಣ ರಾಯರು ಪ್ರತಿಯೊಂದು ಪಾತ್ರಕ್ಕೆ ಹೆಸರುಗಳನ್ನು ಕೊಡುವಾಗ ಆ ಪಾತ್ರದ ಗುಣಾನುಗುಣಗಳನ್ನ ಯಾವ ರೀತಿಯಾಗಿ ಚಿತ್ರಿಸ್ತಾರೆ, ಅವುಗಳಲ್ಲಿರುವಂತಹ ಅಂತಸ್ತು ಗುಣ ಏನಿರ್ತದೆ ಅದಕ್ಕೆ ಅನುಗುಣವಾದಂತಹ ಹೆಸರುಗಳನ್ನು ಕೊಟ್ಟಿದೆ. ಈ ದುಷದ್ರಾಜ ಅಂದ್ರೆ ದುಷದ ಅಂದ್ರೆ ಕಲ್ಲು. ಇವಾಗ ಭಾವನಾರಹಿತ ವ್ಯಕ್ತಿ. ಇಂಥವ್ರಿರ್ತಾರೆ ಭಾವನಾರಹಿತ ವ್ಯಕ್ತಿ. ಈ ರಾಜ್ಯದೊಳಗೆ ಸುಮತಿ ಅಂತ ತಿಳ್ಕೊಂಡೊಬ್ಬ ಮಂತ್ರಿ ಇರ್ತಾನೆ. ಅವನ ಮಗ ವಿಜಯ. ಆ ಮಂತ್ರಿಯ ಮಗ ವಿಜಯನ್ ಜೊತೆಗೆ ಬಕುಲೆ ಪ್ರೀತಿಸ್ತಾ ಇರ್ತಾನೆ. ಲವ್ ಟ್ರ್ಯಾಂಗಲ್ ಶುರುವಾದ. ಬಕುಲ, ಮೋಹನ್ ಮತ್ತು ವಿಜಯ. ವಿಜಯ ಮೋಹನನನ್ನು ಕೊಲ್ಲಿಸುವ ಯೋಚನೆಯಲ್ಲಿ ತೊಡಗ್ತಾನೆ. ಆದರೆ ವಿಜಯಗೆ ಸುಮತಿ ಮೋಹನ ಅವನ ಸಹೋದರ ಸಂಬಂಧಿ ಅಂತ ತಿಳ್ಕೊಂಡು ತಿಳಿಸೋದ್ರಿಂದ ಈ ಕೊಲ್ಲುವ ಆಲೋಚನೆ ಅಲ್ಲಿಗೆ ನಿಂತು. ಸುಬೋಧನನ್ನ ಬಂಧನ ಮುಕ್ತನಾಗಿ ಗೊಳಿಸುವುದಕ್ಕಾಗಿ ಈ ಸಿಂಹಕ ಮಂತ್ರಿ ಸಿಂಹಕನ ಮಗನನ್ನೇ ಮದನಂತಿರ್ತಾನ. ಅವನನ್ನು ಅಪಹರಿಸುವ ತಂತ್ರವನ್ನು ಹೋಗ್ತಾನೆ. ಸಿಂಹಕನ ಮನಸ್ಸಿನ ಪರಿವರ್ತನೆ ಅವನ ಮಗನೆಂದು ಸುಬೋಧನ ಬಂಧನ ಮುಕ್ತ ಆಗ್ತದ. ಮೋಹನ ಬಕುಲೆಯರ ಮದುವೆ ಆಗ್ತದ. ಇಡೀ ನಾಟಕದೊಳಗೆ ಶೃಂಗಾರ ಹಾಗೂ ಹಾಸ್ಯದ ಸಮತೋಲಿತ ಮಿಶ್ರಣ, ಹಾಡುಗಳ ಲಾಲಿತ್ಯಪೂರ್ಣ ಶೃಂಗಾರ ರಸ ಪ್ರಧಾನ, ದುಷ್ಯಂತ ರಾಜನ ಕಾಲ್ಪನಿಕ ಸಂಭಾಷಣೆ, ದುಷ್ಯಂತ ಶಕುಂತಲೆಯ ಸಂಭಾಷಣೆಯನ್ನ ಅವ ಸ್ಟೇಜಿನ ಮೇಲೆ ತಾನ ಮಾಡ್ತಾನೆ. ಅವ ಶಕುಂತಲೆಯನ್ನ ತನ್ನ ಸೇವಕ ಭ್ರಾಸನನ್ನ ಮುಂದೆ ಇಟ್ಕೊಂಡು ಈ ಕಾಲ್ಪನಿಕವಾದಂತಹ ಒಂದು ನಟನೆಯನ್ನು ಮಾಡುವುದನ್ನು ನಾವಲ್ಲಿ ಕಾಣ್ತೇವೆ. ಅಲ್ಲೇ
ಅಮ್ಮ ಬಕುಲೆಯನ್ನು ಆ ವ್ರಾಸನ ಪಾತ್ರದೊಳಗೆ ಪರಿಭಾವಿಸಿರ್ತಾನೆ. ಇದು ನಾಟಕದಲ್ಲಿ ತಾಂತ್ರಿಕವಾದಂಥ ಮೆರುಗನ್ನು ತಂದುಕೊಳ್ತು. ಶೃಂಗಾರ, ಹಾಸ್ಯ, ಸಂಗೀತ ಇವುಗಳ ಸಮತೋಲಿತವಾದಂಥ ಮಿಶ್ರಣವೇ ನಾರಾಯಣರಾಯರ ನಾಟಕದ ಗುಣ. ಪಾರಂಪರಿಕ ಗುಣ ಅಸದೃಶವಾಗಿದ್ದರೂ ನಾಟಕದಲ್ಲಿ ಮಂತಿ ಸುಮತಿಯ ಪಾತ್ರ ಸ್ಫುಟವಾಗಿ ಮೂಡಿಬಂದ. ಅರಸ ಸಿಂಹಕ ವಿವೇಚನ ಶಕ್ತಿಯನ್ನು ಕಳೆದುಕೊಂಡು ಮಾಡಿದ ತಪ್ಪನ್ನು ಅವನ ಮಗನನ್ನೇ ಅಪಹರಿಸಿ ಅವನ ತಪ್ಪಿನ ಅರಿವನ್ನು ಅವನಿಗೆ ಮಾಡಿಕೊಟ್ಟು ನಾರಾಯಣರಾಯರು ಅವನ ಪಾತ್ರ ಪರಿಪೋಷಣೆಯನ್ನ ಅತ್ಯಂತ ಸಶಕ್ತವಾದಂತಹ ಪಾತ್ರವನ್ನಾಗಿ ನಿರ್ಮಿಸಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ಎರಡನೇ ನಾಟಕ ಬರ್ತದೆ. ಎರಡನೇ ನಾಟಕ ಕನಕವಿಲಾಸ. ಇದು 1913 ಬಂದಂಥ ನಾಟಕ. ಇದು ಕೂಡ 4 ಅಂಕಿನ ನಾಟಕ. ಸಾಕಷ್ಟು ಹಾಡುಗಳನ್ನು ನಾಟಕದೊಳಗೆ ಬಳಸಿಕೊಂಡಾರ. 42 ಹಾಡುಗಳನ್ನು ಈ ನಾಟಕಕ್ಕಾಗಿ ಇವರು ರಚಿಸಿದ್ದು ಅದು. ಪ್ರತಿಯೊಂದು ಹಾಡು ಸಂದರ್ಭಕ್ಕೆ ತಕ್ಕಂತೆ ಔಚಿತ್ಯಪೂರ್ಣ, ನೀತಿ ಪ್ರಧಾನವಾದಂಥ ನಾಟಕ ಇದು. ಸಂಗೀತಮಯ ಆದರೂ ಸಂಭಾಷಣೆಗೆ ಸಾಕಷ್ಟು ಮಹತ್ವ. ಸಂಪತ್ತು ಮತ್ತು ಅಧಿಕಾರದ ಆಸೆಗಾಗಿ ಮನುಷ್ಯ ಎಂಥ ಹೀನ ಕೃತ್ಯಗಳನ್ನು ಮಾಡ್ತಾನ ಎಂಬುದನ್ನು ಕಣ್ಣು ಕಟ್ಟುವ ಹಂಗ ಚಿತ್ರಿಸಲಾಗಿದೆ ಈ ನಾಟಕದ. ಇದು ಒಂದು ಕಾಲ್ಪನಿಕ ನಾಟಕ, ಆದ್ರೆ ರಂಗಭೂಮಿಯ ಪ್ರದರ್ಶನಕ್ಕೆ ಅತ್ಯಂತ ಸೂಕ್ತ ಹಾಗೂ ಅಚ್ಚುಕಟ್ಟಾಗಿ ರಚಿತವಾದಂಥ ನಾಟಕ. ರಾಣಿ ಮಾನಿನಿ ಮತ್ತು ಕಿಂಕಭಟ್ಟ ಇವೆರಡು ಹೀನ ವ್ಯಕ್ತಿಗಳು ಒಂದು ಕಡೆ ಕೂಡಿಕೊಂಡು ಧನಮದದ ಪರಿಣಾಮದಿಂದ ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅಂತ ಅನ್ನೋದು ನಾಟಕದೊಳಗೆ ಚಿತ್ರಿತವಾಗಿದೆ. ಧನದಿಂದ ಮದ ಬಂದಂತೆ ತಮ್ಮ ಚಿತ್ತವೃತ್ತಿಯನ್ನು ನೇಸಿಕೊಳ್ಳಬೇಕೆಂಬ ಆಶಯ ಈ ನಾಟಕವನ್ನು ಬರೆದು ಜನರೆದುರಿಗೆ ನಾರಾಯಣರಾಯರು ಪ್ರಸ್ತುತಪಡ್ತಾರೆ. ದುಡ್ಡಿನ ಮದ ಕೆಟ್ಟರು, ಆ ಮದ ಬರದಂತೆ ನೋಡ್ಕೊಳ್ರಿ. ವೃದ್ಧ ರಾಜ ಮಾನಹರನನ್ನ ಮದುವೆಯಾದ ಮಾನಿನಿ ರಾಣಿ ನಿಷ್ಠಾವಂತರಾದಂತಹ ಮಂತ್ರಿಯನ್ನು ಕೊಲಿಸ್ತಾಳೆ. ಅವನ ಮಗ ದಮನನನ್ನ ಅಡವಿಗಟ್ತಾಳೆ. ರಾಜ ಅವಳ ಸಂಚಿಗೆ ಹೆದರಿ ತನ್ನ ಮೊದಲನೇ ಹೆಂಡತಿಯ ಮಗ ಪ್ರತಾಪನನ್ನ ಜಿಂಕೆ ಭಟ್ಟನ ಮನೆಯೊಳಗೆ ಅಡಗಿಸಿರ್ತಾನೆ. ರಾಣಿ ಮತ್ತು ಜಿಂಕೆ ಭಟ್ಟ ಇವರಿಬ್ರು ಒಂದಾಗ್ತಾರೆ. ಈ ಜಿಂಕೆ ಭಟ್ಟ ಧನದದಾಗಿ ಜಿಪುಣ, ಇವ ಇನ್ನೊಬ್ಬ ಮಿಡಾಸನ ರೋಲ್ ಏನು ಬರ್ತಿತ್ತು ಅದು ಮೈದಾಸ ಅಂತ ತಿಳ್ಕೊಂಡ. ಅದು ಮುಟ್ಟಿದ್ದೆಲ್ಲ ಚೀನ್ ಆಗ್ಬೇಕು, ರೊಕ್ಕ ಚೀನ್ತಿರ್ಬಾರ್ದು, ನಾ ಏನು ಕೇಳ್ತೀನಿ ಅಷ್ಟು ರೊಕ್ಕ ನನ್ನ ಮಗನಿಗೆ ಬೀಳಬೇಕು ಅಂತ, ಇಂಥ ವರ ನನಗೆ ಸಿಗಬೇಕು ಅಂತ. ಆದ್ರೆ ಜಿಪುಣ ನಾರಾಯಣರಾಯರು ಈ ಜಿಪುಣತನವನ್ನು ಚಿತ್ರಿಸುವುದಕ್ಕೆ ಒಂದು 5 ಸಂಭಾಷಣೆ ಅದರೊಳಗೆ ಹಾಕ್ತಾರೆ. ಅವನ ಕಡೆ ಒಬ್ಬಮ್ಮ ಅಡಿಕೆ ಕೇಳಲಿಕ್ಕೆ ಬರ್ತಾನೆ. ಅಡಿಕೆ ಕೇಳಲಿಕ್ಕೆ ಬಂದಾಗ ಅವನೊಂದು ಬೆಟ್ಟ ತೋರಿಸಿ ನೀನು ದೋತ್ರದ ಅಂಚು ಮುಂದೆ ಮಾಡುವಂತ. ಆ ದೋತ್ರದ ಅಂಚಿನೊಳಗೆ ಅಡಿಕೆ ಬೆಟ್ಟ ಇಟ್ಟು ಚೀಪಿಗ ಅಂದ್ರೆ ತನ್ನ ಅಡಿಕೆ ಬೆಟ್ಟ ಸಾವುದಿರಬಾರದು, ಸಮುದ್ರ ಅವನ ದೋತ್ರನ ಸಾವುದಿರಬೇಕು ಅನ್ನುವಟ್ಟು ಜಿಪುಣ ಈ ಜಿಂಕೆ ಬೆಟ್ಟ. ಈ ರಾಣಿ ಮತ್ತು ಜಿಂಕೆ ಭಟ್ಟ ಇವರಿಬ್ರು ಒಂದಾಗಿ ಅನೇಕ ಸಂಚುಗಳನ್ನು ನಾಟಕದಾದ್ಯಂತ ಮಾಡ್ತಾರೆ. ಆದರೆ ಕೊನೆಗೆ ಗೆಲ್ಲುವವರು ದಮನ ಮತ್ತು ಪ್ರತಾಪರಾಯ. ಪೂರಕವಾಗಿ ದಮನನ ತಂಗಿ ಗಂಧೆ ಮತ್ತು ಪ್ರತಾಪರಾಯರ ಶೃಂಗಾರ ರಮ್ಯವಾದಂಥ ಉಪಕಥೆ ನಾಟಕಕ್ಕೆ ಮೆರುಗನ್ನು ತರ್ತಾವೆ. ಜಿಂಕೆ ಭಟ್ಟನ ಹಣದಾಯಿಯ ಪಾತ್ರ ಪರಿಪೋಷಣೆ ಅತ್ಯಂತ ಯಶಸ್ವಿಯಾಗಿದೆ. ಜಿಂಕ ಮತ್ತು ಚಂಡಕ ಇವರ ಸಂಭಾಷಣೆ
ಹಾಸ್ಯದ ಹೊನಲನ್ನೇ ಹರಿಸ್ತದ ಇಡೀ 4 ಅಂಕಿನ ನಾಟಕ ತುಂಬ. 2ನೇ ಅಂಕದ ಪ್ರಾರಂಭದೊಳಗೆ ಮಧುಪ ಒಂದು ದೀರ್ಘವಾದಂಥ ಸ್ವಗತ ಸಂಭಾಷಣೆಯನ್ನು ಪಟ್ಟ. ಅದು ದುಡ್ಡಿನ ಬಗ್ಗೆ. ಆ ಕಾಲ ಈ ಕಾಲ ಎಲ್ಲ ಕಾಲಕ್ಕೂ ಸತ್ಯವಾದಂಥ ಮಾತುಗಳನ್ನು ಹೇಳ್ತದೆ. ಅತ್ಯಂತ ಸುಂದರವಾದಂಥ ಸೊರಳುಕಿಯನ್ನು ಈ ನಾಟಕದೊಳಗೆ ನಾವು ಕಾಣ್ತೇವೆ. ಇದರ ನಂತರ ಬರುವಂಥ ನಾಟಕ ಮೋಹಲಹರಿ. ಇದು 1914 ಬರ್ತದೆ. ಇದು ಸಹಿತ 4 ಅಂಕಿನ ನಾಟಕನ. ಇದರೊಳಗನು ಸಾಕಷ್ಟು ಹಾಡುಗಳವ. ಈ ಕಥಾವಸ್ತುವಿನೊಳಗೆ ಚಾರಿತ್ರಿಕ ಪಾತ್ರಗಳ ಬರ್ತಾವ. ಮೊದಲನೇ ದೇವರಾಯ ಇವ ಕರ್ನಾಟಕದೊಳಗೆ 1406ರಿಂದ 1422 ಕಾಲದೊಳಗೆ ಆಡಳಿತೆಯನ್ನು ನಡೆಸಿರ್ತಾನೆ. ಇದರೊಳಗೆ ಬದಲ ಬರ್ತಾನೆ, ಫಿರೋಜ್ ಶಾ ಬರ್ತಾನೆ. ನಾಟಕದೊಳಗೆ ನೇರವಾಗಿ ಫಿರೋಜ್ ಶಾನ್ ಪಾತ್ರ ಇಲ್ಲ. ಪಾತ್ರಗಳು ಐತಿಹಾಸಿಕವಾದರೂ ಕೂಡ ಪಾತ್ರಗಳು ನಾರಾಯಣ ರಾಯರ ಕಲ್ಪನೆಯಲ್ಲಿ ಸಾಕಾರ ಸ್ವರೂಪವನ್ನು ಪಡೆದದ್ದನ್ನು ನಾವು ಕಾಣ್ತೇವೆ. ಮೊದಲನೇ ದೇವರಾಯ ರಸಿಕ. ಮುದಗಲ್ ನಗರದ ಅಕ್ಕಸಾಲಿಗ ನಾಗಪ್ಪ ಅಂತಿರ್ತಾನೆ. ಅವನ ಮಗಳಲ್ಲಿ ಈ ಮೊದಲನೇ ದೇವರಾಯ ಅನುರಕ್ತ. ಇನ್ನೊಂದು ವರ್ಷದೊಳಗೆ ಬೇರೆದವರು ಇದೇ ಕಥೆಯನ್ನು ಬರೆಸಿದಾಗ ಈ ನಾಗಪ್ಪ ಒಬ್ಬ ರೈತ ಅಂತ ತೋರಿಸಿದ್ದನು ನಾವು ಸಾಹಿತ್ಯದೊಳಗೆ ಕಾಣ್ತೇವೆ. ಆಕೆ ಹೆಸರು ಪ್ರೀತಳೆ. ಅತ್ಯಂತ ಅನುಪಮ ಸುಂದರಿ. ಯಾರಾದರೂ ಕೂಡ ಕಂಡು ಕೂಡಲೇ ನೀರು ಬಿಡುವಂಥ, ಬಾಯಾಗ ಬಂದ ಸೌಂಡ ನೀರು ಬಿಡುವಂಥ ಒಂದು ಅನುಪಮವಾದಂಥ ಸೌಂದರ್ಯ, ಆಕರ್ಷಣೆ. ಆ ಆಕರ್ಷಣೆಗೆ ಈ ರಾಜ ಬಲಿ ಬಿದ್ದದ್ದು ಆಶ್ಚರ್ಯನಲ್ಲ. ದೇವರಾಯ ಆಕೆಯನ್ನು ವಶಪಡಿಸಬೇಕು ಅಂತ ತಿಳ್ಕೊಂಡಾಗ ಹೋಗೋದಕ್ಕೂ ಫಿರೋಜ್ ಶಾಹನನ್ನು ಎದುರಿಸಿ ಸೋಲನ್ನು ಅನುಭವಿಸ್ತಾನೆ. ಪ್ರೀತಳೆ ಫಿರೋಜ್ ಶಾಹನಲ್ಲಿ ಬಂದಿತ್ತಲಾಗ ಅವಳ ಮೇಲೆ ಫಿರೋಜನ ಮಗನನ್ನ ಮದುವೆಯಾಗಬೇಕು ಅನ್ನುವಂಥ ಒತ್ತಡ ಇರ್ತದೆ. ಇಲ್ಲಿ ಮೊದಲು ಬರುವ ಸಂಭಾಷಣೆ ಒಳಗೆ ಈ ಪ್ರೀತಳೆಗೆ ಈ ದೇವರಾಯ ಮದುವೆಗಾಗಿ ಕಳಿಸಿದಂತಹ ಆಮಂತ್ರಣವನ್ನೇ ಆಕಿ ತಿರಸ್ಕರಿಸುವಂಥ ಮನಸ್ಥಿತಿ ಒಳಗಿರ್ತಾಳೆ. ಅವ್ವ ಅಪ್ಪನ ಬಿಟ್ಟು ಹೋಗ್ಲಿಕ್ಕೆ ಬೇಡ, ನಾನು ಊರು ನನಗೆ ಚಲೋ ಅದ, ನನಗೆ ಈ ಯಾವ ಥರದ ಮೋಹ ಬೇಡ ಅಂತ ತಿಳ್ಕೊಂಡು ಆಕೆ ತನ್ನ ತಾಯಿ ತಂದೆ ಜೋಡಿ ಸಂವಾದವನ್ನು ಮಾಡಿದರೆ ಕಾಣ್ತಾರೆ. ಪ್ರೀತಳೆ ಫಿರೋಜ್ ಶಾಹನ ಮಗನ ಜೋಡಿ ಮದುವೆ ಆಗಲಿಕ್ಕೆ ಒಪ್ಪುದಿಲ್ಲ. ದೇವರಾಯನ ಸೇವಕರ ಆತ್ಮೀಯ ಪ್ರಯತ್ನದಿಂದ ಅವಳು ಸೆರೆಮನೆಯಿಂದ ಮುಕ್ತ ಆಗ್ತಾಳೆ. ಅವಳನ್ನು ಸೆರೆಮನೆಯಿಂದ ಮುಕ್ತ ಮಾಡಲಿಕ್ಕೆ ಇನ್ನೊಬ್ಬ ಸ್ತ್ರೀ ಪಾತ್ರ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ದೇವರಾಯನನ್ನ ಮದುವೆಯಾಗುವ ಮನಸ್ಸನ್ನ ಒಂದು ಕ್ಷಣ ಮಾಡಿದ ಪ್ರೀತಳೆ ಇದ ವೇಳ್ಯಾಕ ಬಲ್ಲಾಳ ಪ್ರೀತಳೆಯಲ್ಲಿ ಅನುರಕ್ತ. ಅಂದ್ರೆ ದೇವರಾಯ ಮತ್ತು ಬಲ್ಲಾಳ ಇವರಿಬ್ರು ಪ್ರೀತಳೆಯಲ್ಲಿ ನಾವು ದೇವರಾಯ ಪ್ರೀತಳೆಯನ್ನ ಮದುವೆ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೈಬಿಟ್ಟು ಪ್ರೀತಳೆಯನ್ನ ಬಂಧನ ಮುಕ್ತ ಮಾಡಲಿಕ್ಕೆ ಬಲ್ಲಾಳನ ತಂಗಿ ವೇತ್ರಾವತಿ, ಹೊನ್ನಳೆ ಅನ್ನುವಂಥ ಇನ್ನೊಂದು ಹೆಸರು, ಆ ವೇಷದಲ್ಲಿ ಪ್ರೀತಳೆಯನ್ನು ಬಿಡುಗಡೆ ಮಾಡುವುದಕ್ಕಾಗಿ ಅವಿರತ ಪ್ರಯತ್ನಶೀಲರಾಗಿರ್ತಾರೆ. ಅವಳ ಉಪಕಾರ ದೇವರಾಯನ ಮೇಲೆ ಇರ್ತದೆ. ದೇವರಾಯ ಹೊನ್ನಳೆಯನ್ನ ವಿವಾಹವಾಗುವ ನಿರ್ಧಾರವನ್ನು ಮಾಡ್ತಾನೆ. ಇದನ್ನು ಪ್ರೀತಳೆಗೆ ತಿಳಿಸ್ತಾನೆ. ದೈವಿ ದುರುಪಯೋಗ ಪ್ರೀತಳೆ ಕೊನೆಯವರೆಗೂ ಅವಿವಾಹಿತೆಯಾಗಿಯೇ ಉಳಿಯುವ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ನಾಟಕದ ವಸ್ತುವಿನೊಳಗ ಅತ್ಯಂತ ಪ್ರಮುಖವಾಗಿ ಬರುವ ವಿಷಯಗಳು ಅಂತಂದ್ರೆ ಪ್ರೀತಳೆಯ ತಂದೆ ನಾಗಪ್ಪ ಮತ್ತು ತಾಯಿ ರುದ್ರಮ್ಮರ ಹಾಗೂ ಮೊದಲಿನಿಂದಲೂ ವಿವಾಹದಲ್ಲಿ ಆಸಕ್ತಿಯನ್ನು ತೋರಿಸಿದ ಪ್ರೀತಳೆಯ ವ್ಯಕ್ತಿತ್ವ,
ಸ್ವಭಾವ ಚಿತ್ರಣ ಮತ್ತು ಸಂಭಾಷಣೆ. ಇದರೊಳಗೆ ಪೆದ್ದಂ ಭಟ್ಟನ ರೋಲ್ ಒಂದು ಬರ್ತದೆ. ಈ ಪೆದ್ದಂ ಭಟ್ಟ ಒಂದು ಮ್ಯಾರೇಜ್ ಬ್ಯೂರೋ ಇದ್ದಂಗೆ, ಏಜೆನ್ಸಿ, ಮ್ಯಾರೇಜ್ ಏಜೆನ್ಸಿ ಇದ್ದಂಗೆ ಅವನ ಈ ದೇವರಾಯ ಬಳಸ್ಕೊಂಡಿರ್ತಾನೆ. ಆದ್ರೆ ಅವನ ಹೆಂಡತಿಗೆ ಇದ್ರ ಕಲ್ಪನಾ ಇರುವುದಿಲ್ಲ. ಪೆದ್ದಂ ಭಟ್ಟ ಎಲ್ಲಿ ಹೋಗ್ತಾನೆ, ಯಾಕೆ ಹೋಗ್ತಾನೆ, ದಿನಗಟ್ಟಲೆ ಯಾಕೆ ಹೊರಗೆ ಹೋಗ್ತಾನೆ, ಈ ದೇವರಾಯನ ಸಲುವಾಗಿ ಹೊಡ್ತಾನೆ. ಅವ ಇವನ್ ರಾಯಭಾರಿಯಾಗಿ ಹೋಗ್ತಿರ್ತಾನೆ. ಆದ್ರೆ ಈ ಹೆಣ್ಮಗಳಿಗೆ ಮಾರಮ್ಮಾಕಿ ಹೆಸರು. ಈ ಹೆಣ್ಮಗಳಿಗೆ ಗಂಡ ಎಲ್ಲಿ ಹೋಗ್ತಾನೆ, ಯಾಕೆ ಹೋಗ್ತಾನೆ, ಯಾವಾಗ ಬರ್ತಾನೆ, ಇವೆಲ್ಲದರ ಬಗ್ಗೆ ಒಂಥರದ ಚಿಂತೆ. ಹಿಂಗಿದ್ದಾಗ ತಿಮ್ಮರಾಯ ತನ್ನ ಕುತ್ಸಿತ ಸ್ವಭಾವದಿಂದ ಅವಳ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ನೈಜ ಸ್ವಭಾವದ ಚಿತ್ರಣ, ಅತ್ಯಂತ ಆಕರ್ಷಕ ಸಂಭಾಷಣೆ, ಗಂಡ ಹೆಂಡತಿ ಇವರು ಪರಸ್ಪರ ದೋಷಾರೋಪಣೆ ಒಳಗೂ ಕೂಡ ಆ ಪ್ರೀತಿ ವ್ಯಕ್ತವಾಗುವಂಥ ಸಂವಾದ ಏನದ ಮತ್ತು ಅಲ್ಲಿ ಹುಟ್ಟುವಂತಹ ನಾಟಕೀಯ ಕ್ರಿಯೆ ಏನದ, ಅದು ನಾರಾಯಣ ರಾಯರ ಹಸ್ತಗುಣ. ಅನುಭವದಲ್ಲಿ ಪರಿಪಕ್ವಗೊಂಡ ಇನ್ನೊಂದು ಪಾತ್ರ ಈ ನಾಟಕದೊಳಗೆ ಬರ್ತದೆ, ಅನುಭವರಾಯ. ಅನುಭವರಾಯನ ಅನುಭವ, ಅವನ ಅನುಭವ ಕಥನನೇ ಈ ನಾಟಕದೊಳಗೆ ಅನೇಕ ಕಡೆಗಳಲ್ಲಿ ಸ್ವಗತಗಳ ಮೂಲಕ ವ್ಯಕ್ತವಾಗ್ತದೆ. ಪುಟ 271 290 ಮುಖ್ಯ ಅಂದ್ರೆ ಅವ ಒಂದು ಸೊರಳೋಕಿ ಒಳಗೆ ಅನುಭವ ಅಂದ್ರೆ ಏನು ಅನ್ನುವಂಥ ಒಂದು ಸುಂದರವಾದಂಥ ವಿಶ್ಲೇಷಣೆಯನ್ನ ಮಾಡಿದ್ದನ್ನು ನಾವು ಕಾಣ್ತೇವೆ. ಇದರ ನಂತರ ನಾವು ಮತ್ತೊಂದು ನಾಟಕ ಅವರದ್ದು ನೋಡೋದು ಅಂದ್ರೆ ಅಜ್ಞಾತವಾಸ. ಇದು 1914 ರಚಿತವಾದಂಥ ನಾಟಕ. ಇದಕ್ಕೆ ವಿಜಯನಗರದ ಕೌಟುಂಬಿಕವಾದಂಥ ಹಿನ್ನೆಲೆ ಅದ. ಈ ನಾಟಕದೊಳಗೂ ಅನೇಕ ಹಾಡುಗಳವೆ. ಆದರೆ ಈ ನಾಟಕದ ವೈಶಿಷ್ಟ್ಯ ಅಂತಂದ್ರೆ, ಈ ನಾಟಕದ ಹಾಡುಗಳನ್ನು ರಚಿಸುವಾಗ ನಾರಾಯಣ ರಾಯರು ಲಾವಣಿಯ ಒಂದು ಹೊಸ ಪದ್ಧತಿಯನ್ನ ಈ ನಾಟಕದಲ್ಲಿ ತಂದದ್ದನ್ನು ನಾವು ಕಾಣ್ತೇವೆ. ಅದರೊಳಗೆ ಲಾವಣಿ ಮಲ್ಲಪ್ಪ ಅಂತಿರ್ತಾನೆ. ಆ ಮಲ್ಲಪ್ಪ ಲಾವಣಿ ಅನ್ನೋದ್ರೊಳಗರ ಪ್ರಸಿದ್ಧ. ಅವ ಒಂದು ಮಾತು ಹೇಳ್ತಾನೆ, ಧರಿ ಮ್ಯಾಗ ಖರೆ ಮಾತು ಸರಿ ಮಾಡಿ ಹೇಳ್ತೀನಿ, ಧರಿ ಮ್ಯಾಗ ಖರೆ ಮಾತು ಸರಿ ಮಾಡಿ ಹೇಳ್ತೀನಿ, ಬರೀ ಮಾತಂತ ಮರಿಬ್ಯಾಡ್ರಿ ಅಂತ ಒಂದು ಲಾವಣಿ ಅವನು ಪ್ರಸಿದ್ಧ. ಈ ನಾಟಕ ವಿಜಯನಗರದ ಇತಿಹಾಸದ ಹಿನ್ನೆಲೆಯಲ್ಲಿ ಬರೆದದ್ದಾದರೂ ಕೂಡ ವಾಸ್ತವಕ್ಕೆ ಅತ್ಯಂತ ಸಮೀಪ ಆದದ್ದು. ಈ ಅಜ್ಞಾತವಾಸ ನಾಟಕದೊಳಗೆ ಅಜ್ಞಾತವಾಸ ಅನುಭವಿಸುವವರು ಕೃಷ್ಣರಾಯ ಮತ್ತು ಅಚ್ಯುತರಾಯ, ಇಬ್ಬರು ರಾಜಕುಮಾರ. ಇವರಿಬ್ಬರು 1503 1509 ನಡುವೆ ವಿಜಯನಗರ ಆಳಿದ ವೀರ ನರಸಿಂಹನ ಮಲ ತಮ್ಮಂದಿರು. ವೀರ ನರಸಿಂಹ ಅವರ ಕಣ್ಣು ಕೀಳಿಸಿ ಸೆರೆಮನೆಗಿಡ್ಲಿಕ್ಕೆ ತಿಮ್ಮರಸಗ ಆಜ್ಞಾ ಮಾಡಿದ. ತಿಮ್ಮರಸ ಅವರನ್ನು ಯುಕ್ತಿಯಿಂದ ಪಾರು ಮಾಡ್ತಾರೆ. ಅವರು ಪಾನಂಗಲ್ಲಿನ ದೊರೆ ತೈಲಪನ ಆಶ್ರಯ ಪಡಿತಾರೆ. ತೈಲಪನ ಸಹಾಯ ಹಸ್ತದಿಂದ ಕೃಷ್ಣದೇವರಾಯ ವಿಜಯನಗರವನ್ನು ವಶಪಡಿಸಿಕೊಳ್ತಾನೆ. ಈ ಚಾರಿತ್ರಿಕ ಘಟನೆಗೆ ನಾರಾಯಣ ರಾಯರು ಒಂದು ಪ್ರೇಮ ಕಥೆಯನ್ನು ಕೂಡ ಹೊಂದಿಸಿದ್ದಾರೆ. ತೈಲಪ್ಪನ ಮಗಳು ಚಿನ್ನಾದೇವಿ ಕೃಷ್ಣದೇವರಾಯನನ್ನು ಪ್ರೀತಿಸ್ತಾಳೆ. ತೈಲಪ್ಪನ ಚಿಕ್ಕ ಹೆಂಡತಿ ಕೇತಳಾದೇವಿಗೆ ಇದು ಸಹನ ಆಗುವುದಿಲ್ಲ. ಯಾಕಂದ್ರೆ ಕೇತಳಾದೇವಿ ಕೃಷ್ಣದೇವರಾಯನನ್ನು ಪ್ರೀತಿಸ್ತಿರ್ತಾಳೆ. ಕೃಷ್ಣದೇವರಾಯನ ಸಮಯ ಪ್ರಜ್ಞೆಯಿಂದ ಈ ಸಮಸ್ಯೆ ಬಗೆಹರಿತದೆ. ಆದರೆ ತೈಲಪ್ಪ ಮತ್ತು ಕೇತಳಾದೇವಿಯ ವಿಷಮ ವಿವಾಹ ಮುಂದುವರೆದ. ಈ ವಿಷಮ ವಿವಾಹದ ಪರಿಣಾಮ ನಾಟಕದಾದ್ಯಂತ ಆಗ್ತದೆ. ಕೇತಳಾದೇವಿ ವಿವಾಹ ಸಂಸ್ಥೆಯ ವಿರುದ್ಧನ ಬಂಡೇಳ್ತಾಳೆ ನಾಟಕದೊಳಗೆ. ಆದರೆ ನಾಟಕಕಾರರು ಅವಳ ಬಂಡನ್ನು ಧಿಕ್ಕರಿಸಿ ವಿವಾಹ ಸಂಸ್ಥೆಯ ಪಾವಿತ್ರ್ಯವನ್ನು ಎತ್ತಿ ಹಿಡಿಯುವ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ನಾಟಕದಲ್ಲಿ ಮೂಡಿಬರ್ತದೆ. ಇಲ್ಲಿ ಪೂರಕ ಪಾತ್ರಗಳಾದ ಮಲ್ಲಣ್ಣ ದೇಸಿ ಪರಂಪರೆಯ ಗ್ರಾಮ್ಯ ಭಾಷೆಯ ಸಮರ್ಥ ಬಳಕೆಯ ಸಾಕ್ಷಾತ್ ಸ್ವರೂಪ ಮತ್ತು ಭಯಪ್ರದನ ಒಂದು ಪಾತ್ರ ಬರ್ತದೆ. ನಾಟಕದುದ್ದಕ್ಕೂ ಹಾಸ್ಯ,
ಇವರಿಬ್ಬರ ಸಂಭಾಷಣೆ ಒಳಗೆ ಅತ್ಯಂತ ಆರೋಗ್ಯಕರವಾದಂತಹ ಹಾಸ್ಯ ನಾರಾಯಣರ ನಾಟಕಗಳಲ್ಲಿ ಕಂಡುಬರ್ತದೆ. ಎಲ್ಲಿಯೂ ಹಾಸ್ಯಕ್ಕೆ ಕೀಳ ಮಟ್ಟ ಬರುವುದಿಲ್ಲ. ಲಾವಣಿ ಈ ಇಡೀ ನಾಟಕಕ್ಕೆ ಒಂದು ಹೊಸ ಥರವನ್ನು ತಂದು ಕೊಡ್ತದೆ. ಇದರೊಳಗೆ ಸಮಯೋಚಿತವಾದಂತಹ ಅನೇಕ ಪದ್ಯಗಳವ. ಆದರೆ ಎಲ್ಲ ಪದ್ಯಗಳು ಆಯಾ ಸಂದರ್ಭಕ್ಕೆ ತಕ್ಕಂತೆ ಅತ್ಯಂತ ಅಪ್ಯಾಯಮಾನವಾದಂತಹ ರೀತಿಯಲ್ಲಿ ಮೂಡಿ ಬಂದದ್ದನ್ನು ನಾವು ಕಾಣ್ತೀವಿ. ನಂತರ ಮತ್ತೊಂದು ನಾಟಕ ಅವರನ್ನು ನಾವು ಚರ್ಚೆಗೆ ತಗೊಬೋದು ಅಂತ ತಿಳ್ಕೊಂಡ್ರೆ ಪ್ರೇಮ ವಿಜಯ ನಾಟಕ. ಇದು 1915 ಬರ್ತದೆ. ತಿಮ್ಮರಸನ ಓಲಗದಿಂದ ಈ ನಾಟಕ ಪ್ರಾರಂಭ ಆಗ್ತದೆ. ಇದರೊಳಗೆ ನಾಂದಿ ವಿಶೇಷ ಅಂತ ತಿಳ್ಕೊಂಡಂತಂದ್ರೆ ನಾಂದಿಯ ಪ್ರಾರಂಭ ಉತ್ಪಲಮಾಲಾ ವೃತ್ತದಿಂದ ಆದ್ರೆ ಎರಡನೇ ಭಾಗದ ನಾಂದಿ ಮತ್ತೇವ ವಿಕ್ರೀಡಿತದೊಳಗೆ ಮುಂದುವರಿತದೆ. ಅತ್ಯಂತ ಭಕ್ತಿರಸ ಪ್ರಧಾನ ಪದಗಳಿಂದ ಕೂಡಿದ ನಾಂದಿಯಿಂದ ನಾಟಕ ಪ್ರಾರಂಭ ಆಗ್ತದೆ. ಇಲ್ಲಿ ತೆನ್ನಾಲಿ ರಾಮಕೃಷ್ಣನು ಕೂಡ ಈ ನಾಟಕದೊಳಗೆ ಒಂದು ಪಾತ್ರವಾಗಿ ಬಂದದ್ದನ್ನು ನಾವು ಕಾಣ್ತೇವೆ. ಪ್ರೇಮ ವಿಜಯ ಅನ್ನೋ ಹೆಸರಿನ ಈ ನಾಟಕ ಕೃಷ್ಣದೇವರಾಯನ ಚರಿತ್ರೆಗೆ ಸಂಬಂಧಿಸಿದ ಘಟನೆಯನ್ನು ಆಧರಿಸಿ ಬರೆದ ನಾಟಕ. ಕಾಲ 1309ರಿಂದ 1330. ಕೃಷ್ಣದೇವರಾಯ ಮತ್ತು ಪ್ರತಾಪದೇವರಾಯರ ನಡುವಿನ ಯುದ್ಧ ಪ್ರತಾಪರುದ್ರದೇವ ಸೋತು ಓಡಿ ಹೋಗ್ತಾನೆ. ಪ್ರತಾಪ ದೇವರಾಯನ ಮಗ, ಮಗಳು, ಬಂಧು ಬಳಗ ಇವರೆಲ್ಲರೂ ಕೃಷ್ಣದೇವರಾಯನ ವಶವಾಗ್ತಾರೆ. ಪ್ರತಾಪರುದ್ರನ ಮಕ್ಕಳು. ಮಗ ಅಪಮಾನ ತಡ್ಕೊಳ್ಳಾರ್ದ ಆತ್ಮಹತ್ಯೆ ಮಾಡ್ಕೋತಾನೆ. ಆದರೆ ಪ್ರತಾಪರುದ್ರನ ಮಗಳು ಸಿಂಗಳೆ ಸೇಡಿ ತೀರಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ವೇಷ ಬದಲಿಸಿಕೊಂಡು ಕೃಷ್ಣದೇವರಾಯನ ಶಯನ ಮಂದಿರವನ್ನು ಪ್ರವೇಶಿಸಿ ಅವನನ್ನು ಕೊಲ್ಲುವಲ್ಲಿ ಇನ್ನೇನು ಯಶಸ್ವಿ ಆಗಬೇಕು ಅಷ್ಟರೊಳಗೆ ಸರಿ ಆಗ್ತಾನೆ. ಕೃಷ್ಣದೇವರಾಯನಲ್ಲಿ ಅವಳನ್ನ ಆ ಒಂದು ಆಕ್ಷನ್ದೊಳಗೆ ನೋಡಿದಾಗೂ ಕೂಡ ಪ್ರೇಮಾಂಕುರ ಆಗ್ತದೆ. ತಿಮ್ಮರಸನ ಮಧ್ಯಸ್ಥಿಕೆಯಿಂದ ಪ್ರತಾಪ ರುದ್ರದೇವನ ಒಪ್ಪಿಗೆಯಿಂದ ಕೃಷ್ಣದೇವರಾಯ ಕೊನೆಗೆ ಸಿಂಗಳೆಯ ಮದುವೆಯನ್ನು ಮಾಡಿಕೊಳ್ತಾನೆ. ಇದು ವಿಜಯನಗರ ಮತ್ತು ಪ್ರತಾಪ ರುದ್ರದೇವ ಇವರಿಬ್ಬರ ರಾಜ್ಯದ ನಡುವಿನ ಒಡಂಬಡಿಕೆಯೂ ಆಗ್ತದೆ. ಇಲ್ಲಿ ಪಾತ್ರ ವೈವಿಧ್ಯ ಮಾತ್ರ ಅದ್ಭುತವಾದಂಥ ಪಾತ್ರ ವೈವಿಧ್ಯ ಈ ನಾಟಕದಲ್ಲಿ. ಮಲ್ಲಣ್ಣ ಸ್ವಾಮಿನಿಷ್ಠವಾದಂಥ ಸೇವಕ. ಅಲ್ಲೇ ಬರುವ ಇನ್ನೊಂದು ಮಧುಪರಾಯ ಸುಖವಸ್ತು, ಎಲ್ಲರನ್ನೂ ಟೀಕಿಸಿಗುತ್ತಾ ಎಲ್ಲ ಕಾಲ ಕಳೆಯವ. ಮೂರನೇದು ಕೇಸರಿ ದೇವಿ, ಕ್ಷಾತ್ರ ತೇಜಸ್ಸನ್ನು ಹೊಂದಿದಂಥ ಮಹಿಳೆ ಮತ್ತು ನಗೆಯ ಹೊನಲನ್ನು ಹರಿಸುವಂಥ ತೆನ್ನಾಲಿ ರಾಮಕೃಷ್ಣ. ಈ ತೆನ್ನಾಲಿ ರಾಮಕೃಷ್ಣ ಆ ಸಿಂಗಳೆಯನ್ನು ಕೃಷ್ಣದೇವರಾಯನ ಮದುವೆ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಮನಸ್ಸು ಒಲಿಸೋದ್ರ ಸಲುವಾಗಿ ಯಾವ್ಯಾವ ಸಂದರ್ಭಗಳನ್ನು ಬಳಸ್ತಾನೆ, ಯಾವ ಸಂದರ್ಭಗಳನ್ನು ತರ್ತಾನೆ, ಇದೆಲ್ಲನೂ ವಿಲ್ಗೋಡ್ ನಾರಾಯಣರ ನಾಟಕ ರಚನೆಯ ಅಪ್ರತಿಮವಾದಂಥ ರಚನಾ ಶಕ್ತಿಯ ಪ್ರತೀಕ ಅಂತ ಹೇಳ್ಬೋದು. ತೆನ್ನಾಲಿ ರಾಮಕೃಷ್ಣ ಇವ್ರ ನಾಟಕದೊಳಗೆ ಮೊದಲನೇ ಸಲ ಕಾಣ್ಬೋದು ಈ ಪ್ರೇಮ ವಿಜಯ ನಾಟಕದೊಳಗೆ. ತಿಮ್ಮರಸನ ಓಲಗದಿಂದ ಶುರುವಾಗುವ ನಾಟಕ ಕೊನೆಗೆ ಕೃಷ್ಣದೇವರಾಯ ಪ್ರತಾಪರುದ್ರನ ಮಗಳ ಸಿಂಗಳೆಯನ್ನು ಮಾಡ್ಕೊಂಬೋದ್ರಿಂದ ಕೊನೆಗೊಳ್ತದೆ. ಆದರೆ ಸಿಂಗಳೆಯನ್ನು ಬಂಧನದಿಂದ ಮುಕ್ತಗೊಳಿಸಿ ರಾಜನನ್ನೇ ಕೊಲೆ ಮಾಡಲಿಕ್ಕೆ ಹೊರಟಂಥ ಹೆಣ್ಣುಮಗಳು ಅಂಥವಳನ್ನು ಕ್ಷಮಿಸಿ ಮತ್ತೆ ರಾಜನ ಜೊತೆಗೆ ಮದುವೆ ಮಾಡಿಸಬೇಕು ಅನ್ನುವಂಥ ಅಲ್ಲಿಯ ರಾಜಕಾರಣಿಗಳು ಮತ್ತು ಮುಖ್ಯವಾಗಿ ಕೃಷ್ಣದೇವರಾಯ ಮತ್ತು ತೆನ್ನಾಲಿ ರಾಮಕೃಷ್ಣ ಇವ್ರ ನಡುವಿನ ಈ ಒಂದು ಆಲೋಚನೆಯ ಒಂದು ತಂತ್ರ ಏನು ಹೇಳಿದ್ದಾರೆ ಅದು ನಾಟಕಕ್ಕೆ ಅದ್ಭುತವಾದಂಥ ಒಂದು
ಸ್ವರೂಪವನ್ನು ಪಡೆದ. ನಂತರ ಬರೋ ನಾಟಕ ಕುಮಾರರಾಮ, 3 ಅಂಕಿನ ನಾಟಕ. ಈ ನಾಟಕದ ಕಥಾವಸ್ತು ಬಯಲಾಟದಿಂದ ಆರಿಸಿಕೊಂಡಿನಿ ಅಂತ ತಿಳ್ಕೊಂಡು ವೀರಗೋಳ ನಾರಾಯಣರಾಜ ಬರೀತಾರೆ. ಕುಮಾರರಾಮನ ಕಥೆ ನಂಜುಂಡ ಕವಿಯ ಕುಮಾರರಾಮ ಸಾಂಗೀತ್ಯದೊಳಗೂ ಸವಿವರವಾಗಿ ಚಿತ್ರಿಸಿದೆ. ಕುಮಾರರಾಮ 100 ವರ್ಷಗಳ ಹಿಂದಿನ ನಾರಾಯಣರಾಯರ ಒಂದು ನಾಟಕದ ನಾಯಕನಾಗಿರಬೇಕಾದ್ರೆ ಅದೊಂದು ಮಾರ್ಮಿಕ ಕಥೆಯಾಗಿರಬೇಕು. ಈ ಹಿಂದಿನ ಅನೇಕರು ಕುಮಾರರಾಮನ ಬಗ್ಗೆ ಈ ಕಥಾವಸ್ತುವನ್ನು ಇಟ್ಟುಕೊಂಡು ನಾಟಕಗಳನ್ನು ಬರ್ತಾರೆ. ಕುಮಾರರಾಮನ ಕಥೆ ಕರ್ನಾಟಕದಲ್ಲಿ ಪ್ರಚಲಿತವಾದಂತಹ ಕಥೆ. ಕುಮಾರರಾಮನ ತಂದೆ ಕಂಪಿಲ 14ನೇ ಶತಮಾನದಲ್ಲಿ 3 ದಶಕಗಳ ಕಾಲ ಕರ್ನಾಟಕವನ್ನು ಆಳಿದ. ಕಂಪಿಲನ ಹಿರಿಯ ರಾಣಿ ಗಿರಿಯಾಲಮ್ಮ, ಅವಳ ಮಗ ಕುಮಾರರಾಮ. ಕಿರಿಯ ರಾಣಿ ರತ್ನಾಜಿ ಅರಸನಿಗೆ ಕಿರಿಯ ರಾಣಿಯ ಮೇಲೆ ಸಹಜಕನ ತುಂಬಾ ಪ್ರೀತಿ, ತುಂಬಾ ವಿಶ್ವಾಸ. ಆದ್ರೆ ಹಿರಿಯ ರಾಣಿಗೆ ವಯಸ್ಸಾದಂಥ ಮುಪ್ಪಿನ ಅರಸ ಬೇಕಿರಲಿಲ್ಲ. ಆಕಿ ಕುಮಾರರಾಮನ ಕಡೆ ಆಕರ್ಷಿತಲಾಗ್ತಾಳೆ. ಅದ ಈ ಕಥಾವಸ್ತು. ಅವ್ರ ಮನ್ಯಾಗ ಒಂದು ಮುತ್ತಿನ ಚೆಂಡ ಇರ್ತದೆ. ಆ ಮುತ್ತಿನ ಚೆಂಡ ತಗೊಂಡು ಬಂದು ಆಡಬೇಕು ಅಂತ ತಿಳ್ಕೊಂಡು ಕುಮಾರರಾಮನ ಗೆಳೆಯರೆಲ್ಲರೂ ಕುಮಾರರಾಮನ ಆಗ್ರಹಿಸ್ಲಿಕ್ಕಂತಾರೆ. ಅವನ ತಾಯಿ ಬ್ಯಾಡ ಅಂದರೂ ಕೂಡ ಆ ಚೆಂಡನ್ನು ಅವ ತಗೊಂಡು ಹೋಗಿ ಹೊರಗೆ ಆಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಚೆಂಡು ರತ್ನಾಜಿಯ ಅರಮನೆಯನ್ನು ಸೇರ್ತದೆ. ಆ ಮುತ್ತಿನ ಚೆಂಡಿನ ಹಿಂದಿನ ಕುಮಾರರಾಮನು ಆ ಚೆಂಡನ್ನು ತರಲಿಕ್ಕೆ ಅಂತ ತಿಳ್ಕೊಂಡು ಆ ರಾಣಿಯ ಮನೆ ಒಳಗೆ ಈ ರತ್ನಾಜಿ ಅವನನ್ನು ಓಲೈಸುವ ಪ್ರಯತ್ನವನ್ನು ಮಾಡ್ತಾಳೆ. ಸಾಧ್ಯ ಆಗುವುದಿಲ್ಲ. ಅವನಿಂದನೇ ಅನೇಕ ಪಾವಿತ್ರ್ಯದ ಮಾತುಗಳನ್ನು ಕೇಳಬೇಕಾಗಿ ಬಂದದ್ದು ಸಿಟ್ಟಿಗೆ ಬಸ್ತದವರು. ಇದು ಯಾವ ಟರ್ನ್ ತಗೋತದ ಅಂತ ಅನ್ನೋದ್ರದ್ದು ಲಕ್ಷ್ಯಕ್ಕೆ ಬಂದಂತ ಆ ರತ್ನಾಜಿಯ ಸೇವಕಿ ಒಬ್ಬಾಕಿರ್ತಾಳೆ. ಆಕಿ ಈ ಟರ್ನಿಗೆ ಅಡ್ಡ ಬರ್ತಾಳೆ. ಆ ಅಡ್ಡ ಬಂದಾಗ ಆಕಿನ್ನ ಕೊಲ್ಲಿಸುವ ಪ್ರಯತ್ನವನ್ನು ಕೂಡ ರತ್ನಾಜಿ ಮಾಡಿದ್ದು ನಾಟಕದಲ್ಲಿ. ಆದ್ರೆ ಸಾಯುವುದಿಲ್ಲ. ಹಿಂದಾಗಡೆ ಮತ್ತೆ ತಿರುಗಿ ಬರ್ತಾನೆ. ಬಂದು ಅರೆ ಏನದ ಅನ್ನೋದನ್ನ ಹೇಳ್ತಾನೆ. ಆ ದಾಸಿಯನ್ನ ಕುಮಾರರಾಮನೇ ಕೊಲ್ಲಿಸಿದ ಅನ್ನೋ ರೀತಿ ಒಳಗೆ ನಾಟಕದೊಳಗ ರತ್ನಾಜಿ ಮೂಡಿಸ್ಬಿಟ್ಟಿರ್ತಾನೆ. ಯಾವಾಗ ಇವ ರಾಜ ತಿರುಗಿ ಬರ್ತಾನ ಆಗ ಬಂದ ಕೂಡಲೇನ ಕುಮಾರರಾಮ ತನ್ನ ಮೇಲೆ ಬಲಾತ್ಕಾರವನ್ನು ಮಾಡ್ಲಿಕ್ಕೆ ಬಂದಿದ್ದ ಅಂತ ಹೇಳಿ ಆ ರಾಜನನ್ನು ಸೀಟಿಗೆ ಎಬ್ಬಿಸಿ ಅಪ್ಪ ಮಗನನ್ನು ಬಂಧಿಸಿ ಅವನ ರುಂಡವನ್ನು ರತ್ನಾಜಿಯ ಅರಮನೆಯ ಬಾಗಿಲಿಗೆ ಕಟ್ಟಬೇಕು ಅಂತ ತಿಳ್ಕೊಂಡದ್ದು ಆಜ್ಞಾ ಹೊರಡಿಸಿಬಿಡ್ತಾನೆ. ರತ್ನಾಜಿಯ ಅಪಮಾನದ ಸೇಡು ತೀರಿಸಿಕೊಳ್ಳಿಕ್ಕೆ ಸಂಚ ಹಾಕ್ತಾನೆ. ಆದ್ರೆ ಮಂತ್ರಿ ಬೈಚಪ್ಪಗ ಅದು ಮನಸ್ಸಿರುವುದಿಲ್ಲ. ಇದೇ ಕಾಲದೊಳಗೆ ನಾಗದೇವಿ ಅನ್ನೋ ಹೆಣ್ಮಗಳು ಕುಮಾರರಾಮನನ್ನು ಹೋಲಿಸುವಂತ ತನ್ನ ಒಬ್ಬ ಮಗನನ್ನ ಬಲಿ ಕೊಟ್ಟು ಕುಮಾರರಾಮನನ್ನು ಉಳಿಸಿಕೊಳ್ತಾಳೆ. ಮುಂದೆ ಕುಮಾರರಾಮ ನಾಗದೇವಿಯನ್ನು ತನ್ನ ತಾಯಿ ಅಂತ ತಿಳ್ಕೊಂಡು ಪರಿಭಾವಿಸ್ತಾನೆ. ಈ ಕಂಪಿಲಿನ ರಾಜ್ಯವನ್ನು ಯವನರು ಮುತ್ತುತ್ತಾರೆ. ಆಗ ಇವನ ಉಳಿಸಿಕೊಳ್ಳುವಂಥವ್ರು ಯಾರೂ ಇರಲಿಲ್ಲ. ಆಗ ಅವಾಗ ತನ್ನ ಮಗನಂತ ಯಾವನರ ಒಬ್ಬ ಈ ವೆಳ್ಳಕ್ಕೆ ನನಗೆ ಬೇಕಾಗಿತ್ತಲ್ಲ, ಈ ರಾಜ್ಯವನ್ನು ಉಳಿಸ್ಲಿಕ್ಕೆ ಸಶಕ್ತನಾದಂಥ ವ್ಯಕ್ತಿ ಬೇಕಾಗಿತ್ತು ಅಂತವ ಹಳರಸ್ತಿರ್ತಾನೆ. ಅದ ವೆಳ್ಳಕ್ಕೆ ಕುಮಾರರಾಮ ಪ್ರತ್ಯಕ್ಷ ಆಗ್ತಾನೆ. ನಂತರ ಸಂಗಮನೂ ಪ್ರತ್ಯಕ್ಷ ಆಗ್ತಾಳೆ. ಇಡೀ ಸಂಚು ಹೊರಬೀಳ್ತದೆ. ರಾಜಗೆ ಪಶ್ಚಾತ್ತಾಪ ಆಗ್ತದೆ. ಜನಪದದ ಮೂಲದ ಒಂದು ಕಥೆಗೆ
ಅತ್ಯಂತ ಸುಂದರವಾದಂಥ ರೂಪ ಕೊಟ್ಟ ಕಥೆ ಅಂತಂದರೆ ಕುಮಾರರಾಮನ ಈ ಮೂರಕ್ಕಿನ ನಾಯಕ. ಇದರ ನಂತರ ಬರ್ತದೆ ಭಾರತ ಸಂಧಾನ 1917 ಬಂತು. ಮಹಾಭಾರತದ ಉದ್ಯೋಗ ಪರ್ವವನ್ನು ಆಧರಿಸಿದ ನಾಟಕ. ಭಾರತ ಓದಿನ ಪ್ರಭಾವದೊಳಗಿದ್ದಂಥ ನಾರಾಯಣ ರಾಯರಿಗೆ ಶ್ರೀಕೃಷ್ಣ ಆರಾಧ್ಯ ದೈವ. ಅವನನ್ನು ಎಟ್ಟು ಕೊಂಡಾಡಿದರೂ ಅವರಿಗೆ ಕಡಿಮೆ. ಕೃಷ್ಣ ಕೌರವರ ಪಾಂಡವರ ನಡುವಿನ ಈ ಸಂಧಾನಕ್ಕಾಗಿ ಮಾಡಿದ ಪ್ರಯತ್ನ ಮತ್ತು ಅದರ ವಿಫಲತೆ ಈ ನಾಟಕದ ಕಥಾವಸ್ತು. ಭೀಮ್ಗ ಈ ಸಂಧಾನ ಆಗೋದು ಬೇಕಾಗಿರುವುದಿಲ್ಲ. ಅವಾಗ ಸಂಧಾನ ವಿಫಲ ಆದದ್ದನ್ನು ಕಂಡು ಬಹಳ ಆನಂದ ಆಗ್ತದೆ. ಸಾತ್ಯಕಿ ಸಂಧಾನ ವಿಫಲ ಆತು ಅಂತ ಭೀಮಿಗೆ ಹೇಳ್ತಾನೆ. ಅರ್ಜುನ ಸಂಧಿಗೆ ಸಮ್ಮತಿಸ್ತಾನೆ. ದ್ರೌಪದಿ ಸಂಧಾನಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಸುಮ್ಮನೆ ಇರ್ತಾಳೆ. ಆದ್ರೆ ಒಂದು ಸಂವಾದದೊಳಗೆ ಆಕಿ, ನೀವು ಈ ಸಂಧಾನವನ್ನು ಮಾಡಿ ಮತ್ತು ಅವ್ರ ಜೊತೆಗೆ ಕೂಡೋದಾದ್ರೆ ನಾನು ಈ ನಿಮ್ಮ 5 ಮಂದಿ ಗಂಡನನ್ನು ಬಿಟ್ಟು ನನ್ನ ಮಕ್ಕಳನ್ನು ಕರ್ಕೊಂಡು ಈ ಯುದ್ಧವನ್ನು ಮಾಡ್ತೀನಿ ಅನ್ನೋ ಮಾತು ಸಹಿತ ಇದ್ರೊಳಗೆ ಬರ್ತದೆ. ಅದೇ ರೀತಿ ಕರ್ಣನ ಪಾತ್ರದ ತೊಳಲಾಟ ಮಾರ್ಮಿಕವಾಗಿ ಚಿತ್ರಿತವಾಗಿದೆ. ಈ ನಾಟಕದ ವೈಶಿಷ್ಟ್ಯ ಅಂತ ತಿಳ್ಕೊಂಡ್ರೆ ಇಲ್ಲಿಂದ ಗದ್ಯ ನಾಟಕ. ಇದರಲ್ಲಿ ಒಂದೂ ಪದ್ಯಗಳಿಲ್ಲ. ಕೃಷ್ಣ ದುರ್ಯೋಧನರ ಸಂವಾದದಲ್ಲಿಯ ಮಾತಿನ ಚಕಮಕಿ, ಕೃಷ್ಣ ಧರ್ಮರಾಜ ಮತ್ತು ದುರ್ಯೋಧನರ ಸ್ವಭಾವದ ವೈರುಧ್ಯವನ್ನು ಕೃಷ್ಣ ಯಾವ ರೀತಿ ಸಮಂಜಸವಾಗಿ ತೋರ್ಪಡಿಸ್ತಾನ ಅನ್ನೋದನ್ನು ಸೂಕ್ಷ್ಮವಾದಂಥ ಚಿತ್ರಣ ಪುಟ 57 ಬರ್ತದೆ. ಪುಟ 101 ಬರುವ ಕರ್ಣನ ದೀರ್ಘ ಏಕ ಸಂಭಾಷಣೆ ಭಾಷೆಯ ಸೊಗಸಿಗೆ ಒಂದು ಅತ್ಯುತ್ತಮವಾದಂಥ ಉದಾಹರಣೆ ಅಂತ ಅನಿಸ್ತದೆ. ಭೀಮನ ಸಂಭಾಷಣೆಯಿಂದ ಪ್ರಾರಂಭವಾಗುವ 5 ಅಂಕಿನ ಈ ನಾಟಕ ಭೀಮನ ಸಂಭಾಷಣೆಯಿಂದಲೇ ಪರಿಸಮಾಪ್ತಿಗೊಳ್ಳುವುದು ಒಂದು ಸುಂದರವಾದಂಥ ಚಿತ್ರಣ. ಇಲ್ಲಿಂದ ಮುಂದೆ ನಾರಾಯಣ ರಾಯರು ಸಾಮಾಜಿಕ ನಾಟಕಗಳನ್ನು ಬರೆಯುವ ಕಡೆಗೆ ಬಂದರು. ಸಾಮಾಜಿಕ ನಾಟಕಗಳು ಕೂಡ ಸಾಗ್ರ ಸಂಗೀತ ಸಾಮಾಜಿಕ ನಾಟಕಗಳಾಗಿ ಹೊರಬಂತು. ಅದರೊಳಗೆ ಮೊದಲನೇದ್ದು ಸ್ತ್ರೀಧರ್ಮ ರಹಸ್ಯ, 4 ಅಂಕಿನ ನಾಟಕ 1918 ರಚಿತವಾದ. ಪ್ರಥಮ ಪ್ರದರ್ಶನ 1919, ಪ್ರಕಟಣೆ 1921. ಕನ್ನಡ ತಾಯಿಯ ಸೇವೆಯನ್ನು ಮಾಡುವುದು ತಮ್ಮ ಧರ್ಮ ಅಂತ ತಿಳಿದು ಬರೆದ ಪ್ರಥಮ ಸಾಮಾಜಿಕ ನಾಟಕ. ಇಲ್ಲಿ ನಾಟಕವನ್ನು ಪ್ರಾರಂಭಿಸುವ ವ್ಯಕ್ತಿ ಸೂತ್ರಧಾರನಲ್ಲ, ನಟಿ. ಸ್ತ್ರೀ ಪುರುಷರ ಸಮಾನ ಅಧಿಕಾರದ ಎಕ್ಸೆಪ್ಟೆನ್ಸ್ ಈ ನಾಟಕದ ಮೊದಲನೆಲೆ ಕಂಡುಬರ್ತದೆ. ಆದರೂ ಸೂತ್ರಧಾರ ಹೆಂಗಸರ ಗಂಡಸರಿಗೆ ತುಸು ಎಡ ಅಂತ ವಾದಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಟಿ ಅದನ್ನು ಅಲ್ಲೇ ಕಟ್ ಮಾಡಿ ಪರಸ್ಪರ ಒಡಂಬಡಿಕೆಯಿಂದ ತಾನೇ ನಾಟಕ ಪ್ರಾರಂಭಿಸುತ್ತಾರೆ. ಸ್ತ್ರೀಧರ್ಮ ರಹಸ್ಯ ಸಾಮಾಜಿಕ ನಾಟಕಗಳ ವಿನ್ಯಾಸವನ್ನು ಮೊಟ್ಟ ಮೊದಲು ನಿರ್ಧರಿಸಿದ ನಾಟಕ ಅಂತ ವಿಮರ್ಶಕ ಆಮೂರರು ಸ್ಪಷ್ಟಪಡಿಸ್ತಾರೆ. ಮರಳಸಿದ್ದಯ್ಯನವರು ಹೊಸ ನಾಟಕಗಳಿಗೆ ಮಾದರಿಯಾಗಿ ಪರಿಣಮಿಸಿದ ಉತ್ತಮ ಕಲಾಕೃತಿ ಅಂತ ಇದರ ಬಗ್ಗೆ ಬರೀತಾರೆ. ಈ ನಾಟಕ ಮುಖ್ಯವಾಗಿ ಸ್ತ್ರೀ ಶಿಕ್ಷಣ, ಸ್ತ್ರೀ ಸ್ವಾತಂತ್ರ್ಯದ ಬಗೆಗೆ ಇರುವ ವಿವಿಧ ದೃಷ್ಟಿಕೋನಗಳನ್ನು, ಅವುಗಳನ್ನು ಪ್ರತಿನಿಧಿಸುವ ಪಾತ್ರಗಳನ್ನು ಹುಟ್ಟುಹಾಕುವುದರೊಂದಿಗೆ ವೈಚಾರಿಕ ಚರ್ಚೆಯನ್ನು ಹುಟ್ಟುಹಾಕುವುದರೊಂದಿಗೆ ಅದರಲ್ಲಿಯೂ 2ನೇ ಅಂಕದಲ್ಲಿ ಬರುವ ಬಿಜ್ಜೋದರನ ಅಧ್ಯಕ್ಷತೆಯಲ್ಲಿ ನಡೆಯುವ ಒಂದು ಸಭೆಯಲ್ಲಿ ಈ ಎಲ್ಲ ವಿಚಾರಗಳ ಸ್ಪಷ್ಟ ಚರ್ಚೆ ಆಗುವುದನ್ನು ನಾವು ಕಾಣ್ತೇವೆ. ಪಾಶ್ಚಾತ್ಯ ಶಿಕ್ಷಣ, ಕುಟುಂಬ ಜೀವನ, ಅದರ ಪ್ರಭಾವ ಭಾರತದ ಕೌಟುಂಬಿಕ ಜೀವನದ ಮೇಲಾದದ್ದು, ಬದಲಾದ ಭಾರತೀಯ ಸ್ತ್ರೀ ಸಮುದಾಯದ ಸಮಸ್ಯೆಗಳನ್ನು, ಸಮಾನತೆಯ ಪ್ರತಿಪಾದನೆಯ ಹೋರಾಟವನ್ನು ಸ್ಪಷ್ಟೋಕ್ತಿಗಳಿಂದ, ಪರ ಹಾಗೂ ವಿರೋಧಿ ಧೋರಣೆಗಳ ಮಂಡನೆಯಿಂದ ಕೂಡಿದ ನಾಟಕ ಸ್ತ್ರೀ ಸಮಾನತೆಯ ಬಗೆಗೂ ಚರ್ಚಿಸುತ್ತದೆ. ಇಲ್ಲಿ ಬರುವ ಪಾತ್ರಗಳು ಬಿಜ್ಜೋದರಾಯ, ನೋಡ್ರಿ, ಬಿಜ್ಜೆ ವಿದ್ಯೆ, ಉದರ ಹೊಟ್ಟಿಪಾಡಿಗಾಗಿ ವಿದ್ಯಾ ಕಲಿತಂತ ನಾವು ಬಿಜ್ಜೋದರಾಯ, ಲಜ್ಜಾವತಿ, ಸುಶ್ಲಾಬಾಯಿ ಪ್ರಮುಖ ಪಾತ್ರ.
ಬಿಜ್ಜೋದರಾಯ ಉದರ ನಿರ್ವಹಣೆಗಾಗಿ ವಿದ್ಯೆ ಕಲಿತಾವ. ಆಧುನಿಕ ತರುಣರ ಪ್ರತಿನಿಧಿ, ಶ್ರೀಮಂತ, ಸುಧಾರಣಾವಾದಿ, ಪದವೀಧರ, ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ, ಸ್ತ್ರೀಯರ ಇಂಗ್ಲಿಷ್ ಶಿಕ್ಷಣದ ಇಂಥ ಎಲ್ಲ ವಿಚಾರ ಇಟ್ಟುಕೊಂಡು ಕನ್ಯಾ ಹುಡುಕ್ತಿರ್ತಾನೆ. ತನಗೆ ತಕ್ಕ ಕನ್ಯಾ ಸಿಗಲಿಲ್ಲ ಅಂತ ತಿಳ್ಕೊಂಡು ಎಂಥ ದೈವಗೇಡಿ ದೇಶ ಇದು ಅಂತ ತಿಳ್ಕೊಂಡು ಒಂದು ಡೈಲಾಗ್ ಬರ್ತದೆ ಈ ನಾಟಕಗಳು. ಅಂದರೆ ಕನ್ಯಾ ಸಿಗಲಿಲ್ಲ ಅಂದರೆ ಇರೋ ಪ್ರದೇಶವನ್ನು ಬೈಯುವಂಥ ವ್ಯಕ್ತಿಗಳು. ಮತ್ತು ಇವ ವರದಕ್ಷಿಣದ ಮದುವೆಗೆ ತಯಾರಾದದ್ದು ಇವನೊಂದು ಕ್ವಾಲಿಫಿಕೇಶನ್ ರೀ. ವಿನಾಯಕರಾಯರ ಮಗಳ ಸುಶೀಲೆ ಅವನ ಕನ್ಯಾ ಪರೀಕ್ಷೆಯೊಳಗೆ ಪಾಸ್ ಆಗ್ತಾಳೆ. ಸುಶೀಲಾ ಆರ್ಯ ಸ್ತ್ರೀ, ಸಂಸ್ಕೃತಿಯ ಪ್ರತಿನಿಧಿ, ಆರ್ಯ ಸಂಸ್ಕೃತಿಯ ಪ್ರತಿನಿಧಿ. ಬಿಜ್ಜೋದರಾಯಂದು ಗಟ್ಟಿ ವ್ಯಕ್ತಿತ್ವ ಅಲ್ಲ, ವಿಚಾರ ಸಾಕಟ್ಟು ದೊಡ್ಡ ದೊಡ್ಡ ಸಂಭಾಷಣೆ. ಆದರೆ ಒರಿಜಿನಲ್ ಮೊದಲನೇ ಮುದ್ರಣದ ಪುಸ್ತಕದ ಪುಟ 147, 180, 185 ಅಲ್ಲಲ್ಲೇ ಅವನ ಮಾತುಗಳನ್ನು ಉದಾಹರಿಸಿದ್ದನ್ನು ನೋಡಿದರೆ ಇವ ಟೊಳ್ಳು ವ್ಯಕ್ತಿತ್ವ. ವಿನಾಯಕರಾಯರ ಮಗಳು ಸುಶೀಲಾನ ಒಪ್ಪಿದ ಮೇಲೆ ಅವಾಗೊಬ್ಬ ಸ್ತ್ರೀ ಸಮಾನತೆಯ ಹೋರಾಟಗಾರ್ತಿ ಪರದೇಶದಾಗ ಶಿಕ್ಷಣ ಪಡೆದಕ್ಕೆ ಭೇಟಿ ಆಗ್ತಾರೆ. ಒಮ್ಮಿಗಿಲೆ ಬಿಜ್ಜೋದ್ರನ ಪ್ಲೇಟ್ ಚೇಂಜ್ ಆಗ್ತದೆ. ಆಕೆ ಹೆಸರು ಲಜ್ಜಾವತಿ. ಸ್ವಲ್ಪ ದಿವಸ ಆ ಹೆಣ್ಮಗಳ ತಾಳಕ್ಕೆ ತಕ್ಕಂಗೆ ಕುಣಿತ ನಡೀತದೆ. ಇದು ನಾಟಕದೊಳಗಿನ ಒಂದು ಸುಂದರವಾದಂಥ ಎಂಟರ್ಟೈನಿಂಗ್ ಪೋರ್ಷನ್ ಆಫ್ ದ ಪ್ಲೇ. ಇದನ್ನು ನಾಟಕಕಾರರು ಬಹಳ ಸುಂದರವಾಗಿ, ಆಕರ್ಷಕವಾಗಿ ಚಿತ್ರಿಸಿದ್ದಾರೆ. ಪ್ರೇಕ್ಷಕರು ಬಹಳ ಎಂಜಾಯ್ ಮಾಡ್ತಾರೆ. ಕೊನೆಗೆ ಆಗಿನ ಕಾಲಕ್ಕೆ ಬ್ಯಾಂಕಿಗೆ ಸ್ಥಿರತೆ ಇರಲಿಲ್ಲ. ಬಿಜ್ಜೋದರಾಯ ಬ್ಯಾಂಕಿನಾಗ ಇಟ್ಟು ರೊಕ್ಕ ಮುಣುಗ್ತದೆ, ದಾರಿದ್ರ್ಯ ಅಂಟಿಕೋತದೆ. ಲಜ್ಜಾವತಿ ಅವನ ಕೈ ಬಿಡ್ತಾಳೆ. ವಕೀಲ ಟೀಕಾರಾಯರ ಸಹಾಯದಿಂದ ಇವು ಮತ್ತೆ ನೌಕರಿ ಸಿಗ್ತದೆ. ವಿನಾಯಕರಾಯರ ಸುಶೀಲನ್ನ ಮದುವೆ ಆಗ್ತಾನೆ. ಈ ವಕೀಲ ಟೀಕಾರಾಯರ ಪರಂಪರೆ ಮತ್ತು ಸುಧಾರಣೆಯ ಎರಡರಲ್ಲಿಯ ಸಮತೂಕ ಇರಬೇಕು ಅನ್ನುವುದು ನಾಟಕದ ಒಂದು ಆಶಯ. ಒಂದು ರೀತಿಯಿಂದ ನಾಟಕಕಾರರ ಧೋರಣೆಯನ್ನು ಕೂಡ ಪ್ರತಿಬಿಂಬಿಸುವ ಪಾತ್ರ ಇದೆ. ನಾಟಕದೊಳಗೆ ಇನ್ನೊಂದು ಪೇರ್ ಬರ್ತದೆ. ಅಲ್ಲಿ ಸುಗುಣ, ಸ್ತ್ರೀವಾದಿ, ಸ್ವಚ್ಛಂದ ಪ್ರವೃತ್ತಿಯ ಯುವತಿ, ಆಕೆ ಮದುವೆ ಆದಂಥ ಗಂಡ ನಟೇಶ, ಇನ್ನೊಬ್ಬ ಸುಶಿಕ್ಷಿತ. ಒಪ್ಪಿ ಮಾಡಿಕೊಂಡ ಮದುವೆ ಐಡಿಯಲ್ ಕಪಲ್ ಆಗಬೇಕಾದದ್ದು ಆಕ್ಸಿಡೆಂಟಲ್ ಕಪಲ್ ಆಗ್ತದೆ. ಮದುವೆ ಮುರಿದು ಸಂಸಾರ ಹದಗೆಟ್ಟು ಸುಶೀಲನ ಮುಂದಾಗಿ ಮತ್ತೆ ಆ ಸಂಸಾರವನ್ನು ಹಾದಿಗೆ ತರ್ತಾಳೆ. ಸುಧಾರಣೆಯ ಗಾಳಿ ಕೆಳಸ್ತರದ ಜನರನ್ನೂ ತಟ್ಟುತ್ತದೆ ಅನ್ನೋದು ಈ ನಾಟಕದೊಳಗೆ ಆಳ ಮನುಷ್ಯರು ಯಾವ ರೀತಿ ನಡ್ಕೋತಾರಂತ ಅನ್ನೋದನ್ನ ಭಾಳ ಸುಂದರವಾಗಿ ಚಿತ್ರ. ದಾಸಯ್ಯ ಶ್ರೀ ಸಾಮಾನ್ಯ ಯಂಚರಪ್ಪನಾಗಿ, ನಟೇಶ ಸುಗುಣರ ಬಟ್ಲರ್ ಆಗಿ ಕೆಲಸ ಮಾಡ್ತಾರೆ. ನಟೇಶನ ಕುಡಿತದ ಚಟ ಇವನನ್ನು ಆವರಿಸ್ತದೆ. ದಾಸಯ್ಯ ಕುಡಿತದ ಅಮಲಿನೊಳಗೆ ಬಂಗಾರಮ್ಮನ್ನ ಬಡಿತಾನೆ, ಜೇಲ್ ಕಾಣ್ತಾನೆ. ಟೀಕಾರಾಯರ ಅವನು ಬಿಡಿಸಿಕೊಂಡು ಬರ್ತಾರೆ. ಯಚರಪ್ಪ, ಬಂಗಾರಮ್ಮ ಅತ್ಯಂತ ಆಕರ್ಷಕ ವ್ಯಕ್ತಿಗಳಾಗಿ ನಾಟಕದಾಗ ಮೂಡಿ ಬರ್ತಾರೆ. ಗ್ರಾಮ್ಯ ಭಾಷೆ ಪ್ರೇಕ್ಷಕರ ಅತ್ಯಂತ ಮೆಚ್ಚಿನ ಪಾತ್ರಗಳಾಗಿ ಹೊರಹೊಮ್ಮುತ್ತವೆ. ಹುಯಿಲಗೋಳ ನಾರಾಯಣರಾಯರ ಅಚ್ಚ ಗ್ರಾಮ್ಯ ಭಾಷೆಯ ಸಂಭಾಷಣೆ ನಾಟಕಕ್ಕೆ ಒಂದು ವಿಶಿಷ್ಟವಾದಂಥ ಮೆರುಗನ್ನು ತಂದುಕೊಟ್ಟದನ್ನು ನಾವು ಕಾಣ್ತೀವಿ. ಇದೇ ನಾಟಕದೊಳಗೆ ನಾರಾಯಣರಾಯರು ಈ ಕಾಲದೊಳಗೆ ಕರ್ನಾಟಕದ ಬೇರೆ ಬೇರೆ ಡೈಲೆಕ್ಟ್ಗಳನ್ನು ಒಂದು ಕಡೆ ತರಬೇಕು, ಸಾಮ್ಯತೆಯನ್ನು ಉಂಟು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವೂ ಮಾಡಿದ್ದು ಕಾಣ್ತದೆ. ಮತ್ತು ಪಾರಿಭಾಷಿಕ ಸೌಂದರ್ಯವನ್ನು, ಬೇರೆ ಬೇರೆ ಭಾಷೆಗಳ ಪಾರಿಭಾಷಿಕ ಸೌಂದರ್ಯವನ್ನು ಕೂಡ ಅಭಿವ್ಯಕ್ತಿಗೊಳಿಸುವಂಥ ಪಾತ್ರಗಳನ್ನು ತರ್ತಾರೆ. ಇಂಥ ಒಂದು ಪಾತ್ರ ಮೈಸೂರಿನ ಚೆನ್ನಕೇಶವರಾಯ ಅಂತ ಬರ್ತದೆ. ಅವ ಧಾರವಾಡಕ್ಕೆ ಬಂದಿರ್ತಾನೆ. ಅವನ ಡೈಲಾಗ್, ಈ ಧಾರವಾಡದ ಜನರಿಗೆ ನಾಗರಿಕತೆನೇ ಇಲ್ಲ ನೋಡ್ರಿ ಸರ್, ಜನ ಭಾಳ ಬಿರುಸು. ಇವರು ಊಟ ತಿಂಡಿನೂ ರಾಮ 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 ರಾಮ, ಜ್ವಾಳದ ರೊಟ್ಟಿ ತಿಂದು. ಮನೆ ಅಬಲೆಯರೆಲ್ಲ ಯಾವಾಗಲೂ ದಪ 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 ಅಂತ ರೊಟ್ಟಿ ಬಡ್ಕೋತ ಇರಬೇಕು ಅಂತ ಕನ್ನಡ ಭಾಷೆ, ಧಾರವಾಡದ ಭಾಷೆಯನ್ನು ಟೀಕಿಸುವ, ಧಾರವಾಡದ ಸಂಸ್ಕೃತಿಯನ್ನು ಟೀಕಿಸುವಂದು ಮೈಸೂರಿನ ವ್ಯಕ್ತಿಯನ್ನು ಕನ್ಯಾ ಹುಡುಕ್ಲಿಕ್ಕೆ ಅಂತ ತಿಳ್ಕೊಂಡು ಧಾರವಾಡಕ್ಕೆ ಬಂದಿರ್ತಾರೆ.
ಇಲ್ಲಿ ಬರುವ ಇನ್ನೊಂದು ಸಂದಯ್ಯ ಅಂತ ಒಂದು ವ್ಯಕ್ತಿತ್ವದ ಪಾತ್ರ ಬರ್ತದೆ. ಯಚ್ಚರ್ಪನ ಪಾತ್ರ ಅತ್ಯಂತ ಸುಂದರವಾಗಿ ಮೂಡಿ ಬಂದದ. ಅವ ಕುಡುಕ, ನಾವು ಸುಧಾರಿಸೋಣ, ತಿನ್ಲಾಕ ಅಂಡಿ ಕುಡಿಲಾಕ ಬ್ರಾಂಡಿ, ಇನ್ನು ಅದರ ಸುಖವನ್ನು ನೀ ಏನು ಕಂಡಿ ಅಂತ ತಿಳ್ಕೊಂಡು ಡಾನ್ಸ್ ಮಾಡ್ತಾನೆ ಸ್ಟೇಜ್ ಮೇಲೆ. ನೇರ ನಿರೂಪಣಾ ತಂತ್ರ, ಪ್ರತಿ ಪಾತ್ರಕ್ಕೆ ಅದರದೇ ಆದ ಭಾಷೆಯ ಸೊಗಸು, ಸಂವಾದ. ಬಿಜ್ಜೋದರ ಸುಶೀಲೆಯ ಸಂಭಾಷಣೆಯಿಂದ ಪ್ರಾರಂಭವಾಗುವ ನಾಟಕ ಸುಶೀಲೆಯ ಸಂಭಾಷಣೆಯೊಂದಕ್ಕೆ ಮುಕ್ತಾಯ ಕೊಡ್ತದೆ. ಇಲ್ಲಿ ಸೂಕ್ತವಾದಂಥ 37 ಹಾಡುಗಳವ. ಪುರಂದರದಾಸರ ಹಾಡುಗಳನ್ನು ಕೂಡ ಈ ನಾಟಕದೊಳಗೆ ಬಳಸಿಕೊಡ್ತಾರೆ. ನೆಕ್ಸ್ಟ್ ನಾಟಕ ಬರ್ತದೆ ಶಿಕ್ಷಣ ಸಂಭ್ರಮ. ಈ ಶಿಕ್ಷಣ ಸಂಭ್ರಮ ಬರೋದು 1920 ಮತ್ತು 25. ಈ ಜಗದ ಮಾನವ ಸಮಾಜ ಸುಧಾರಿಸಲು ನೈಜ ಮಾರ್ಗವ ತಿಳಿ ಸಹಜ ಮಾರ್ಗವ ತೋರ್ಪೆ ಅಂತ ನಾಂದಿ ಹೇಳ್ತಾರೆ. ಇಲ್ಲೇ ಯಾವ ರೀತಿ ಶಿಕ್ಷಣ ನಮ್ಮ ಜನಕ್ಕೆ ಸಿಗಬೇಕು, ಯಾರಿಂದ ಆ ಶಿಕ್ಷಣ ದೊರಕ್ತದ ಅನ್ನುವಂಥ ವಿಚಾರಗಳನ್ನು ಇಟ್ಟುಕೊಂಡು ಈ ನಾಟಕ ರಚಿತವಾಗಿದೆ. ಸದಾಶಿವರಾಯ ಶಿಕ್ಷಕ ವೃತ್ತಿಯಲ್ಲಿದ್ದವ. ವರದಾಬಾಯಿ ಸದಾಶಿವರಾಯನ ಹೆಂಡತಿ, ಭಾಷೆ ಮೇಲೆ ಪ್ರೀತಿ ಇದೆ, ಪ್ರಭುತ್ವ ಇಲ್ಲ. ಮುಂಬೈಯಲ್ಲಿ ಶಿಕ್ಷಣ ಪಡೆದಾಕಿ. ಮಿಸಸ್ ಮಂಜಮ್ಮ ಫಿಮೇಲ್ ಟ್ರೈನಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್. ಅಚ್ಯುತರಾಯನ ಮಗ ಬೋಧರಾಯ ಅಮೆರಿಕಾದೊಳಗೆ ಕಲಿತು ಬಂದಿದ್ರು ಸಹಿತ ಸ್ವದೇಶಿ ಚಳವಳಿ ಒಳಗೆ ಸಕ್ರಿಯವಾಗಿ ಭಾಗವಹಿಸಿ ಶಿಕ್ಷಣ ಯಾತಕ್ಕೆ ಬೇಕು ಅನ್ನುವಂಥ ಸಮಂಜಸ ಧೋರಣೆಯನ್ನು ಎತ್ತಿ ತೋರಿಸುವಂತ. ಅಮೃತರಾಯ ನಮ್ಮ ಇಂಗ್ರೇಜಿ ಸರ್ಕಾರ ಮುದುಕರನ್ನೆಲ್ಲರೂ ಹರಿದವ್ರನ್ನಂಗೆ ಮಾಡ್ಲಿಕ್ಕತ್ತದ. ಈ ಹಲ್ಲು ಕಟ್ಸೋದು ಮತ್ತು ಪೌರುಷವನ್ನು ತಂದುಕೊಡುವಂಥ ಗುಳಿಗೆ ಇದರದ್ದೆಲ್ಲರದನ್ನು ಅವ ಪ್ರತಿಪಾದನೆ ಮಾಡ್ತಿರ್ತಾನೆ. 2 ಮಿನಿಟ್ ಹೆಚ್ಚಿಗೆ ಆಗ್ಬೋದು, ಕ್ಷಮಿಸ್ರಿ. ಪತಿತೋದ್ಧಾರ ಅನ್ನೋದು ಅತ್ಯಂತ ಪ್ರಮುಖವಾದಂಥ ನಾಟಕ. 1923 ಇದು ಮೊದಲನೇ ಸಲ ಬರ್ತದೆ. ಅದರ ರಂಗ ಆವೃತ್ತಿ ಪ್ರಕಟಣೆ ಆದದ್ದು 1953 ಜಿ.ಬಿ. ಜೋಶಿ ಅವರಿಂದ. ನಮಗೆ ನೋಡ್ಲಿಕ್ಕೆ ಸಿಕ್ಕುವಂಥ ಈ ಆವೃತ್ತಿ 1953. ಸಾಕಷ್ಟು ಜಿ.ಬಿ. ಅವರಿಂದ ಟ್ರಿಮ್ ಆಗ್ಯದ, ಎಡಿಟಿಂಗ್ ಆಗ್ಯದ. ಜಿ.ಬಿ. ಅವರ ಕಲೋಪಾಸಕ ಮಂಡಲದ ಸಲುವಾಗಿ ಸಿದ್ಧಪಡಿಸಿದ ಆವೃತ್ತಿ ಇದು. ಮೂಲದಲ್ಲಿ ಇರುವಷ್ಟು ಹಾಡುಗಳು ಈ ಹೊಸ ನಾಟಕದೊಳಗೆ ಇಲ್ಲ. 1923 ರಚಿತ ಆಗಿ 1952 ಪ್ರಥಮ ಪ್ರಯೋಗ ಕಾಣುವ ಸೌಭಾಗ್ಯವನ್ನು ಬಂತು. 1960 ಅನೇಕ ಪ್ರದೇಶದಲ್ಲಿ ರಂಗ ಪ್ರಯೋಗಗಳನ್ನು ಕಂಡು ಸಾರ್ವತ್ರಿಕ ಸಾಮಾಜಿಕ ಅವನತಿ ಈ ನಾಟಕದ ವಸ್ತು. ಮುಖ್ಯ ಪಾತ್ರವಾದ ಸರ್ವೋತ್ತಮ ಒಟ್ಟು ಸಮಾಜದ ಕಟ್ಟಡವೇ ಕುಸಿತಾ ಇರೋದ್ರಿಂದ ನೀವೇನು ಮಾಡ್ತೀರಿ ಅಂತ ಪ್ರಶ್ನೆ ಕೇಳ. ಎಲ್ಲರೂ ಪತಿತರು. ಇಲ್ಲೊಂದು ಹಾಡು ಬರ್ತದೆ, ತನುವ ಮಾರಿ ಜೀವಿಕ ವನಿತೆಗೆ ಪತ್ರಚಳೆಯಲ್ಲಿ ಅಂತ ತಿಳ್ಕೊಂಡು. ಈ ಸರ್ವೋತ್ತನ ಅಪ್ಪ ಕನಕರಾಯ, ತಾಯಿ ಧವಳಾಬಾಯಿ, ಅಂಜನಾ ಅಂತ ತಿಳ್ಕೊಂಡು ಒಂದು ಕ್ಯಾರೆಕ್ಟರ್ ಬರ್ತದೆ. ಈ ನಾಟಕ ಅತ್ಯಂತ ಯಶಸ್ವಿಯಾದಂಥ ನಾಟಕ. ನಾಟಕದ ಕೊನೆ ಒಳಗೆ ಸನಾತನಿ ಮುದ್ದ ಚಿನ್ನ ಚಾರು ಒಂದು ಮಾತು, ಜಾತಿ ಹೋತು ನೀತಿ ಹೋತು, ಹೆಣ್ಣು ಗಂಡು ಸಮಾನರಾದ್ರು ಮತ್ತೇನು ಉಳಿದದ ಅಂತ ತಿಳ್ಕೊಂಡು ಆಕ್ರೋಶ ಮಾಡ್ತಾರೆ. ಸರ್ವೋತ್ತಮನೊಳಗೆ ಆದರ್ಶದ ಕಲ್ಪನಾ ಅದ. ವ್ಯಕ್ತಿ ಧರ್ಮ, ಸಮಾಜ ಧರ್ಮ, ಸರ್ವೋತ್ತಮ, ರಾಷ್ಟ್ರದೊಂದಿಗೆ ಲೀನ ಆಗಬೇಕು ಅಂತ ತಿಳ್ಕೊಂಡು ಪ್ರತಿಪಾದನೆ ಮಾಡುವಂಥವ. ಆದರೆ ಎಲ್ಲಿಯೂ ನೌಕರಿ ಸಿಗಲಾರ್ದ, ನೌಕರಿಗಾಗಿ ಅವರಪ್ಪ ಅವಾಗ ಕನ್ವರ್ಟ್ ಆಗುವಂತ ಹೇಳೋ ತನಕ ಪರಿಸ್ಥಿತಿ ಬರುವಂಥ ಒಂದು ಸಾಮಾಜಿಕ ವ್ಯವಸ್ಥೆ. ಈ ನಾಟಕ ಅನೇಕ ಪಾತ್ರಗಳಿವೆ. ಶೆಟ್ಟರ್ ಪಾತ್ರ ಅದ, ಅಬ್ರಾಹಿಂ ಅಂತ ತಿಳ್ಕೊಂಡು ಕನ್ವರ್ಷನ್ ಮಾಡುವಂಥ ಒಬ್ಬ ಕ್ರಿಶ್ಚಿಯನ್ನ ಪಾತ್ರ ಅದ, ಕನಕರಾಯ ಅನ್ನುವಂಥ ಒಬ್ಬ ನಿವೃತ್ತ ಪಬ್ಲಿಕ್ ಪ್ರಾಸಿಕ್ಯೂಟರು, ಅವನ ಮಗ ಈ ಸರ್ವೋತ್ತಮ, ಅಶ್ಬುರ್ಕ ದೇಶದ ಸೇವಾದೊಳಗೆ ತೊಡಗಿದಂಥ ಮಗಳು ಹಳೆಯನ್ನ ಮನೆಯಿಂದ ಹೊರಗೆ ಹಾಕಿದಂಥವ, ಕೊನೆಗೊಮ್ಮೆ ಅಸಹಾಯಕನಾಗಿ ಅಂಜನಾ ಅನ್ನುವಂಥ ಹುಡುಗಿ, ಆಕೆ ಜಾತಿ ಮತ ಗೋತ್ರ ಏನೂ ಗೊತ್ತಿಲ್ದಿದ್ರು ಆಕೆನ ಸೊಸೆ ಅಂತ ತಿಳ್ಕೊಂಡು ಒಪ್ಪಲಿಕ್ಕೆ ತಯಾರಾಗಿರ್ತಾರೆ. ಈ ನಾಟಕ
ಧಾರವಾಡದೊಳಗೆ, ಗದಗಿನೊಳಗೆ, ಹುಬ್ಬಳ್ಳಿ ಒಳಗೆ ಆದದ್ರ ದಾಖಲೆಗಳು ಆ ಮೂರರ ಪುಸ್ತಕದೊಳಗೆ ಸಿಗ್ತಾವೆ. 1954 ಈ ನಾಟಕ ಸೋಲಾಪುರದೊಳಗೆ ಬಹಳ ಪ್ರಸಿದ್ಧಿಯನ್ನು ಪಡೀತು. ಇದರೊಳಗೆ ಹುನಗುಂದ ದಂಪತಿಗಳು ಮತ್ತು ನಮ್ಮ ತಂದೆ ಪಾತ್ರ ಮಾಡ್ತಿದ್ರು. ಅತ್ಯಂತ ಯಶಸ್ವಿಯಾದಂಥ ಒಂದು ನಾಟಕ ಆಗಿತ್ತು ಈ ನಾಟಕ. ಅದರ ನಂತರ 2 ನಾಟಕಗಳ ಹಿಂದಾಗಡೆ ಬರ್ತಾವೆ. ಒಂದು ಶ್ರೀ ವಿದ್ಯಾರಣ್ಯರು. ವಿದ್ಯಾರಣ್ಯರ ಪೂರ್ಣ ಚರಿತ್ರೆ ಅದರೊಳಗೆ ಬರ್ತದೆ. ಇಲ್ಲಿ ಆ ಮೂರರು 1923 ಪ್ರಕಟಿತ ಗಳಗನಾಥರ ಮಾಧವ ಕರುಣಾವಿಲಾಸಕ್ಕೆ ಇದರ ಹೋಲಿಕೆಗಳವ ಅಂತ ಹೇಳ್ತಾರೆ. ಇದರ ವೈಶಿಷ್ಟ್ಯ ಅಂದರೆ ಇಲ್ಲಿ ಬರುವಂಥ ಪಾತ್ರಗಳು ಉರ್ದುದೊಳಗೆ ಮಾತಾಡ್ತಾವೆ. ಖಾಜಾ ಖಾನ ಉರ್ದುದೊಳಗೆ ಮಾತಾಡ್ತಾನೆ. ಅವ ಮುಂದಿನ ಹಿಂದೂ ಧರ್ಮಕ್ಕೆ ಕನ್ವರ್ಷನ್ ಆಗಬೇಕು ಅಂತಂದಾಗ ವಿದ್ಯಾರಣ್ಯರು ಕನ್ವರ್ಷನ್ನಿಗೆ ಒಪ್ಪಿಗೆಯನ್ನು ಕೊಡುವುದಿಲ್ಲ ಅನ್ನುವಂಥದ್ದು ಈ ನಾಟಕದ ಪ್ರಾಮುಖ್ಯ. ಅದರ ನಂತರ ಪುನರಾಗಮನ ಅನ್ನೋದು 54 ಬರೆದ ಇನ್ನೊಂದು ನಾಟಕ. ಈ ನಾಟಕದ ವಸ್ತುವು ಪ್ರೇಮ. ಇದರ ನಂತರ ಮತ್ತೊಂದು ಕೊನೆಗೆ ಬರುವಂಥ ನಾಟಕ ಒಂದ ಅಂಕ ಆಗಿದೆ, ಕನಕದಾಸ ಅನ್ನುವಂಥ ನಾಟಕ. ಶ್ರೀ ಕನಕದಾಸ. ಕನಕಗ ದಾಸನಾಗು ದಾಸನಾಗು ಅಂತ ಕೇಳಿಸ್ತದೆ. ಅವ ಕ್ಷಾತ್ರ, ಸಿಟ್ಟಿಗೆ ಬಸ್ತದ ದಾಸನಾಗು ಅಂತದ್ದು. ಶೌರ್ಯದ ಅಹಂಕಾರದೊಳಗಿದ್ದಾಗ ಈ ಮಾತು ಅವನಿಗೆ ರುಚಿಸುವುದಿಲ್ಲ. ಯುದ್ಧದೊಳಗೆ ಗಾಯಾಳಾಗಿ ಬಿದ್ದಿರ್ತಾನೆ ಕನಕ. ತಿರುಪತಿ ತಿಮ್ಮಪ್ಪ ಸ್ವತಃ ಬಂದು ಉಪಚರಿಸುವ ಪವಾಡ ಅವನ ಜೀವನದೊಳಗೆ ನಡೀತದೆ. ಅಲ್ಲಿಂದ ಮುಂದೆ ಶ್ರೀ ಕನಕ ದಾಸ್ಯತ್ವವನ್ನು ಸ್ವೀಕರಿಸ್ತಾನ ಅನ್ನುವಂಥ ಆಶಯವನ್ನು ಇಟ್ಟುಕೊಂಡಂಥ ನಾಟಕ ಕೊನೆಯ ನಾಟಕ. ಪತಿತೋದ್ಧಾರ ನಾಟಕಕ್ಕೆ GB ಜೋಶಿಯವರು ಬಹಳಷ್ಟು ಟ್ರಿಮ್ಮಿಂಗ್ ಮಾಡ್ಯಾರ. ಇದು ಕಲೋಪಾಸಕ ಮಂಡಳದ ಸಲುವಾಗಿನ ಈ ನಾಟಕ. ಮತ್ತು ಈ ನಾಟಕ ಮಾಡಿದ ನಂತರ ಧಾರವಾಡದ GB ಜೋಶಿಯವರು ವೀರಗೋಳ ನಾರಾಯಣ ರಾಯರಿಗೆ ಒಂದು ದೊಡ್ಡ ವೀರ ನಾರಾಯಣ ದೇವರ ಬೆಳ್ಳಿ ಮೂರ್ತಿಯನ್ನು ಕೊಡ್ತಾರೆ. ನನಗೆ ಏನು ಅನಿಸ್ಲಿಕ್ಕತ್ತದ ಅಂತ ತಿಳ್ಕೊಂಡ್ರೆ, ಈ ಎಲ್ಲ ನಾಟಕಗಳು 100 ವರ್ಷದ ಹಿಂದೆ ಇದ್ದಂಥ ನಾಟಕಗಳಾದರೂ ಕೂಡ ಇವತ್ತಿಗೂ ಪ್ರಸ್ತುತವಾದಂಥ ನಾಟಕಗಳಾಗ್ಯವೆ. ಇಂಥ ನಾಟಕಗಳು ಮತ್ತೆ ನಮ್ಮಲ್ಲಿ ರಂಗಭೂಮಿ ಮೇಲೆ ಬರಬೇಕಾದ್ರೆ GB ಅಂತ ಮಹಾನುಭಾವರು ಮತ್ತೆ ಹುಟ್ಟಿ ಬರಬೇಕೇನೋ ಅಂತ ಅನ್ನಿಸ್ಲಿಕ್ಕೆ. ಇಷ್ಟೋ ತನಕ ನನ್ನ ಮಾತು ಕೇಳಿದೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಮಾತಿಗೆ ಅವಕಾಶ ಮಾಡಿಕೊಟ್ಟಂಥ ಅಭಿನಯ ಭಾರತೀಯ ಎಲ್ಲ ಸದಸ್ಯರಿಗೆ, ಅರವಿಂದಗ, ಜ್ಯೋತಿಗೆ, ವಿನಾಯಕ್ ದೀಕ್ಷಿತರಿಗೆ, ಈ ಉಳಿದ ಎಲ್ಲ ಸದಸ್ಯರಿಗೂ, ಅಡ್ಮಿನ್ಸ್ಗಳಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. 5 ನಿಮಿಷ ಹೆಚ್ಚಿಗೆ ತಗೊಂಡಿನಿ. ಕೇಳುಗರು ನನ್ನನ್ನು ಕ್ಷಮಿಸಬೇಕು ಕೇಳಿ ನಾನು ನಿರ್ಗಮಿಸ್ತೇನೆ.